ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, SSLC ಫಲಿತಾಂಶ ಬಂದಿದೆ. ಇವರ ಭವಿಷ್ಯ ಎಲ್ಲ ನೆನೆಸ್ಕೊಂಡಾಗ ಒಂದ್ಸರಿ ಖುಷಿ ಆಗುತ್ತೆ. ಬಟ್ ಇವರಿಗೆಲ್ಲ ಭವಿಷ್ಯವನ್ನು ಹೇಗೆ ಕ್ರಿಯೇಟ್ ಮಾಡ್ತೀವಿ ಅನ್ನೋ ಭಯ ಕೂಡ ಆಗುತ್ತೆ. ಇಂಥ ಸಮಯದಲ್ಲಿ ಅವರಿಗೆ ದಾರಿ ತೋರಿಸೋದು ಒಂದು ಕಡೆ ಆದರೆ, ಅವ್ರು ದಾರಿ ತಪ್ಪುವ ಪಾಸಿಬಿಲಿಟಿ ಕೂಡ ಇದೆ. ದಾರಿ ತಪ್ಪಿಸೋರು ಕೂಡ ಇದ್ದಾರೆ. ದಾರಿ ಯಾಕೆ ತಪ್ಪಿಸ್ತಾರೆ ಅಥವಾ ದಾರಿ ಹೇಗೆ ತಪ್ಪುತ್ತಾರೆ, ಹೇಗೆ ರೈಟ್ ಟ್ರ್ಯಾಕಲ್ಲಿ ಆ ವಿದ್ಯಾರ್ಥಿಗಳನ್ನ ನಾವು ನಡೆಸ್ಕೊಂಡು ಹೋದರೆ ಕೇವಲ 2-3 ವರ್ಷದಲ್ಲೇ ಜಾಬ್ ಸಿಗ್ಬೋದು, ಅಥವಾ 8-10 ವರ್ಷಗಳಲ್ಲಿ ಅತ್ಯುನ್ನತ ಹುದ್ದೆಗಳಿಗೂ ಅವ್ರನ್ನ ತಲುಪಿಸುವಂಥ ಪ್ರಯತ್ನವನ್ನು ನೀವು ಅಂದರೆ ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು ಮತ್ತು ಸಮಾಜ ನಾವೆಲ್ಲ ಸೇರಿಕೊಂಡು ಒಂದು ಅದ್ಭುತವಾದ ಸಮಾಜವನ್ನು ಕಟ್ಬೋದು. ಆ ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನು ಕೊಡ್ಬೋದು. ಆ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ನಾನು ನಿಮ್ಮ ಜೊತೆ ಸೇರ್ಕೊಂಡಿದ್ದೀನಿ. ಸ್ನೇಹಿತರೆ, ಯಾರು ಸಾಧನವನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ವೆರಿ ಫಸ್ಟ್ SSLCವರೆಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಕಾಮನ್ ರೋಡ್ ಅಂದರೆ ಏನದು ICSE, CBSE, ಸ್ಟೇಟ್ ಸಿಲೆಬಸ್ ಅಂತ ಇರುತ್ತಲ್ಲ, ಅದೇನು ತುಂಬ ಡಿಫ್ರೆನ್ಸ್ ಅಂತ ನಾನೇನು ಅಂದ್ಕೊಳ್ಳಲ್ಲ. ಇವತ್ತು ನಾವೆಲ್ಲ ಕನ್ನಡ ಮಾಧ್ಯಮದಲ್ಲೇ ಓದ್ಕೊಂಬಂದವರು, ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ಕೊಂಬಂದವರು. ಇವತ್ತು ಯಾವ ICSE, ಯಾವ CBSE ಸ್ಟೂಡೆಂಟ್ಗಿಂತ ನಾವೇನು ಇನ್ಫೀರಿಯರ್ ಅಂತ ಫೀಲು ಮಾಡ್ಕೊಳ್ಳಲ್ಲ, ಅವ್ರಿಗಿಂತ ಇನ್ಫೀರಿಯರ್ಗೆ ಬದುಕ್ತಾನೂ ಇಲ್ಲ. ಹಾಗಾಗಿ SSLCವರೆಗೂ ಅದೇನು ಸಿಲೆಬಸ್ಸಲ್ಲಿ ICSE, CBSE, ಸ್ಟೇಟ್ ಸಿಲೆಬಸ್ ಅಂತ ಇರುತ್ತೆ, ಅದರಲ್ಲೇನು ತುಂಬ ಡಿಫ್ರೆನ್ಸ್ ಇದೆ ಅಂತ ನಾನಂತೂ ಪರಿಭಾವಿಸಲ್ಲ. ಯಾಕಂದರೆ ನೀಟ್ ಕ್ಲಿಯರ್ ಮಾಡಿಕೊಂಡು ಮೆಡಿಕಲ್ ಸೀಟ್ ತೊಗೊಳ್ಳೋದ್ರಲ್ಲಾಗಿರ್ಬೋದು, ಅಥವಾ UPSC ಕ್ಲಿಯರ್ ಮಾಡಿಕೊಂಡು IAS, IPS, IFS ಮಾಡೋದ್ರಲ್ಲಾಗಿರ್ಬೋದು, ಏನು ಸ್ಟೇಟ್ ಸಿಲೆಬಸ್ನ ಹುಡುಗರು ಯಾವುದೇ ರಾಜ್ಯದಲ್ಲೂ ಕೂಡ ಈ CBSE, ICSEನವ್ರಿಗಿಂತ ಹಿಂದೇನು ಉಳ್ಕೊಂಡಿಲ್ಲ. ಅದೊಂದು ಭ್ರಮೆ ಬೆಳ್ಕೊಬಿಟ್ಟಿದೆ. CBSL ಓದಿದರೆ ಹಾಗೆ ಕಿರೀಟ ಬರುತ್ತೆ, ICSL ಹೋಗಿದ್ರೆ ಹೀಗೆ ಕಿರೀಟ ಬರುತ್ತೆ. ಬಟ್ ಅದೇನು ದೊಡ್ಡ ವ್ಯತ್ಯಾಸ ಅಂತ ನಾನು ಪರಿಭಾವಿಸಲ್ಲ. ದಟ್ಸ್ ಕಾಮನ್ ರೋಡೇ. ಬಟ್ ಈಗಿರೋದು SSLC ನಂತರ ಅಂದರೆ 10th ನಂತರ ಇದೆಯಲ್ಲ, ಇದು ಕ್ರಾಸ್ ರೋಡ್ ಅಂತ ಮೊದಲೆಲ್ಲ ಕರಿತಾ ಇದ್ವಿ. ಒಂದು 3-4 ಪಾತ್ ಇರ್ತಾ ಇತ್ತು. ಇವತ್ತು ಹಾಗಲ್ಲ. ಇಟ್ಸ್ ಮಲ್ಟಿ ಲೇನ್ ಕ್ರಾಸ್ ರೋಡ್. ಏನು ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಯಾವ ದಿಕ್ಕಲ್ಲಿ ಸಾಗಬೇಕು ಅನ್ನೋದೇ ಕನ್ಫ್ಯೂಸ್ ಆಗುವಷ್ಟು ಮಲ್ಟಿ ಲೇನ್ ಕ್ರಾಸ್ ರೋಡ್ ಆಗಿದೆ. ಬಿಕಾಸ್ ಆಫ್ ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಲಿಬರಲೈಸೇಷನ್. ಈ 3 ಕಾರಣಗಳಿಂದಾಗಿ ಹಲವಾರು ಉದ್ಯೋಗಗಳು ಖಾಸಗಿ ಕ್ಷೇತ್ರಕ್ಕೆ ಹೋಗಬೇಕಾ, ಸರ್ಕಾರಿ ಕ್ಷೇತ್ರಕ್ಕೆ ಹೋಗಬೇಕಾ, ಅಥವಾ ಆಂಟ್ರಪ್ರನರ್ ಆಗಬೇಕಾ, ಎಲ್ಲ ಡೈಮೆನ್ಷನಲ್ಲೂ ಆ ಮಕ್ಕಳಿಗೆ ಕನ್ಫ್ಯೂಸ್ ಆಗುವಂಥ ಮಲ್ಟಿ ಲೇನ್ ಕ್ರಾಸ್ ರೋಡ್ ಆಗಿದೆ. ಇಂಥ ಟೈಮಲ್ಲಿ ಪ್ರಾಪರ್ ಗೈಡೆನ್ಸನ್ನು ಅವ್ರಿಗೆ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ವೆರಿ ಫಸ್ಟ್ ನಾನು ಬರ್ತೀನಿ, ಈ SSLC ರಿಸಲ್ಟ್ ಬಂದ ಕೂಡಲೇ ಅದನ್ನು ತಗೋ, ಇದನ್ನು ತಗೋ, ಅದು ಮಾಡು, ಇದು ಮಾಡು ಅಂತ ಸಲಹೆ ಕೊಡುವಂಥ ಈ ಹಾಫ್ ಬಾಯ್ಲ್ಡ್ ಮಾರ್ಗದರ್ಶಕರು ಅಂತ ಕರಿತೀವಿ. ಹಾಫ್ ಬಾಯ್ಲ್ಡ್ ಅಂತಂದರೆ ಮೆಚುರಿಟಿ ಇರಲ್ಲ. ಇದೇನಾಗಿದೆ ಭಾರತದಲ್ಲಿ ಪರಿಸ್ಥಿತಿ ಗೊತ್ತಿರುತ್ತೆ ನಿಮಗೆ. ಟೀ ಕ್ಯಾಂಟೀನಲ್ಲಿ ಅವನಿಗೆ ಟೀ ನೆಟ್ಟಿಂಗ್ ಮಾಡೋಕ್ಕೆ ಬರ್ತಾ ಇರಲ್ಲ. ಅವನು ವಿರಾಟ್ ಕೊಹ್ಲಿ ಹೇಗೆ ಬ್ಯಾಟಿಂಗ್ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ. ಕಟಿಂಗ್ ಶಾಪಲ್ಲಿ ಕಟಿಂಗ್ ಮಾಡೋಕ್ಕೆ ಬರ್ತಾ ಇರಲ್ಲ. ಮೋದಿಯವರು ಹೇಗೆ ರೂಲ್ ಮಾಡಬೇಕು ಅಂತ ಮಾತಾಡ್ತಾ ಇರ್ತಾನೆ. ತನ್ನ ಕೆಲಸನೇ ತನಗೆ ಸರಿಯಾಗಿ ಮಾಡೋಕ್ಕೆ ಬರದೇ ಇರೋರು ಬೇರೆಯವರಿಗೆ ಸಲಹೆ, ಮಾರ್ಗದರ್ಶನ ಕೊಡೋದ್ರಲ್ಲಿ ಭಾರತ ಅತ್ಯಂತ ಮುಂದಿದೆ. ಮಾರ್ಗದರ್ಶಕರು ಅಂಥವ್ರು ಭಾಳ ಸಿಗ್ತಾರೆ. ಈ ಹಾಫ್ ಬಾಯ್ಲ್ಡ್ ಮಾರ್ಗದರ್ಶಕರಿಂದ ವಿದ್ಯಾರ್ಥಿಗಳು ಎಚ್ಚರಿಕೆ ಇರಬೇಕು. ಯಾಕಂದರೆ ಆ ಮೆಚ್ಯೂರ್ಡ್ ಮಾರ್ಗದರ್ಶನ ಅಲ್ಲ, ಆ ಮಾರ್ಗದರ್ಶನದ ಬಗ್ಗೆ ಅಲರ್ಟ್ ಆಗಿದ್ಕೊಂಡು ಸರಿಯಾದ ಮಾರ್ಗದರ್ಶನ, ಸರಿಯಾದ ಡಿಸಿಷನ್ ತೊಗೊಂಡಾಗ ಮಾತ್ರ ನೀವು ರೈಟ್ ಪಾತಲ್ಲಿ ಸಾಗ್ತೀರಾ, ರೈಟ್ ಸಕ್ಸಸ್ ಕಾಣ್ತೀರಾ. ಇವತ್ತೇನು ನಾವು ನಿರುದ್ಯೋಗ ಅದು ಇದು ನೋಡ್ತಾ ಇದ್ದೀವಿ, ಈ ನಿರುದ್ಯೋಗ ಅದು ಇದಕ್ಕೆ ಕಾರಣ ಆಗಿದೆ ಹಾಫ್ ಬಾಯ್ಲ್ಡ್ ಮಾರ್ಗದರ್ಶನ, ಗೈಡೆನ್ಸ್ ಅಂತ ನಾನು ಅಂದ್ಕೋತೀನಿ. ಯಾಕಂದರೆ ರೈಟ್ ಟೈಮಲ್ಲಿ ಅವರಿಗೆ ರೈಟ್ ದಾರಿಯಲ್ಲಿ ತೋರಿಸಿದ್ರೆ ಎಷ್ಟು ಈಸಿಯಾಗಿ 21 ವರ್ಷಕ್ಕೆಲ್ಲ UPSC ಕ್ಲಿಯರ್ ಮಾಡ್ತಾ ಇದ್ದಾರೆ, 18 ವರ್ಷಕ್ಕೆಲ್ಲ ಆಂಟ್ರಪ್ರನರ್ಸ್ ಆಗ್ತಾ ಇದ್ದಾರೆ ಹುಡುಗರು. ಹಾಗೆಲ್ಲ ಆಗ್ತಾ ಇರೋದಕ್ಕೆ ಕಾರಣ ಎಂದರೆ ರೈಟ್ ಮಾರ್ಗದರ್ಶನ ಇದೆ. ರೈಟ್ ಮಾರ್ಗದರ್ಶನ ತಗೊಳ್ಳೋದು, ರೈಟ್ ಮಾರ್ಗದರ್ಶನ ಕೊಡೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಕೆಲವೊಮ್ಮೆ ನನಗೆ ತುಂಬ ಭಯ ಆಗಿದ್ದು, ತುಂಬ ಅಸಹ್ಯ ಅನಿಸೋದು ಈ ನಯವಂಚಕತೆ ಇರುತ್ತೆ. ಏನಂದರೆ ಯಾವುದೋ ಒಂದು ಕಾಲೇಜ್ ಗ್ರ್ಯಾಂಟಾಗಿ ಬಂದುಬಿಟ್ಟಿದೆ ಸರ್ಕಾರದಿಂದನೋ ಎಡಿಡ್ಡಿಂದನೋ, ಆ ಕಾಲೇಜ್ ಉಳಿಸೋಕ್ಕೋಸ್ಕರ, ಅಲ್ಲಿರೋ ಕೋರ್ಸ್ ಉಳಿಸೋಕ್ಕೋಸ್ಕರ, ಅಲ್ಲಿರೋ ಉಪನ್ಯಾಸಕರು ಬೇರೆ ಕಡೆಗೆ ಎತ್ತಾಕ್ಬಿಡ್ತಾರೆ, ಅಲ್ಲಿ ಹುದ್ದೆ ಇಲ್ಲ ಅನ್ನೋ ಕಾರಣಕ್ಕೆ, ವಿದ್ಯಾರ್ಥಿಗಳು ಬರ್ತಿಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ಉಳಿಸೋಕ್ಕೋಸ್ಕರ ನಮ್ಮ ಮಗುವನ್ನ ಯಾವುದೋ ಸತ್ತು ಹೋಗ್ತಾ ಇರೋ ಕೋರ್ಸ್ಗೆ ತಗೊಂಡು ಅಡ್ಮಿಷನ್ ಮಾಡಿಸೋಂಥ ಪರಿಸ್ಥಿತಿ ಇದೆ. ನಿಮ್ಮ ಮನೆಗೆ ಭಾಳ ನೀಟಾಗಿ ಬರ್ತಾರೆ, ನಮ್ಮ ಕಾಲೇಜಲ್ಲಿ ಅಂಥ ಕೋರ್ಸ್ ಇದೆ, ಈ ಕೋರ್ಸ್ ಓದಿದ್ರೆ ಸಾಕು 2 ವರ್ಷಕ್ಕೆ ಜಾಬ್ ಸಿಕ್ಬಿಡುತ್ತೆ, 3 ವರ್ಷಕ್ಕೆ ಜಾಬ್ ಸಿಕ್ಬಿಡುತ್ತೆ. ಈ ಥರ ಒಂದು ತಪ್ಪು ಮಾರ್ಗದರ್ಶನ ಕೊಟ್ಕೊಂಡು ಸತ್ತು ಹೋಗ್ತಾ ಇರೋ ಕೋರ್ಸನ್ನು ಕಲಿಸ್ಕೊಂಡು ಆ ಉಪನ್ಯಾಸಕರು ತಮ್ಮ ಮನೆ ಹತ್ರನೇ ಕುತ್ಕೊಂಡು ಸಂಬಳ ತಗೋಬೇಕು ಅನ್ನೋ ಕಾರಣಕ್ಕೋಸ್ಕರನೋ ಆ ಮಕ್ಕಳಿಗೆ ಬ್ಯಾಡ್ ಗೈಡೆನ್ಸ್ ಮಾಡಿ ಆ ಮಕ್ಕಳ ದಾರಿ ತಪ್ಪಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಯಾಕಂದರೆ ರೀಸೆಂಟ್ಲಿ GPSTR ಅಂತ ಒಂದು ರಿಕ್ರೂಟ್ಮೆಂಟ್ ನಡೆಯುತ್ತೆ. ಆ ರಿಕ್ರೂಟ್ಮೆಂಟ್ ಟೈಮಲ್ಲಿ ತುಂಬ ಹುಡುಗರು ತಾವು ಏನು ಕೋರ್ಸ್ ಮಾಡಿದ್ದಾರೆ ಆ ಕೋರ್ಸ್ಗೆ ಅಪ್ಲಿಕೇಶನ್ಗೆ ಎಲಿಜಿಬಿಲಿಟಿ ಇಲ್ಲ ಅಂತ ಸಾವಿರಾರು ವಿದ್ಯಾರ್ಥಿಗಳು ನೋಡಿದ್ದೀನಿ. ಕೆಲವೊಂದು ಪರೀಕ್ಷೆ ಕರೆದಾಗ ಅವ್ರಿಗೆ ಗೊತ್ತೇ ಇರಲ್ಲ ನಾನು ಎಲಿಜಿಬಿಲಿಟಿ ಇರೋದೇ ಇಲ್ವೇನೋ ಅಂತ. ಯಾವುದೋ ಓದ್ಕೊಂಬಂದವರಿಗೆ ಯಾವುದೋ ಕೋರ್ಸ್ ಮಾಡಿಸಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಿಮ್ಮ ಮಕ್ಕಳನ್ನ ಆ ಕೋರ್ಸ್ಗೆ ಅಡ್ಮಿಷನ್ ಮಾಡಿಸ್ತಾರೆ. ಇಂಥ ಕಾರಣಕ್ಕೋಸ್ಕರ ಯಾವುದೋ ಡಮ್ಮಿ ಕಾಲೇಜು, ಡಮ್ಮಿ ಕೋರ್ಸು, ಡಮ್ಮಿ ಉಪನ್ಯಾಸಕರನ್ನ ಕಾಪಾಡೋಕ್ಕೋಸ್ಕರ ನೀವು ಆ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಬೇಡಿ. ಯಾವ ಸಬ್ಜೆಕ್ಟ್ಗೆ ಸ್ಕೋಪ್ ಇದೆ, ಯಾವ ಕೋರ್ಸ್ಗೆ ಸ್ಕೋಪ್ ಇದೆ ಅದಕ್ಕೆ ಅಡ್ಮಿಷನ್ ಮಾಡಿಸ್ಬೇಕು. ಫ್ಯಾಕ್ಟ್ ಯಾವುದು, ಫೇಕ್ ಯಾವುದು ಅನ್ನೋ ಅರ್ಥ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಂಬರ್ 2, ಮಾರ್ಕೆಟ್ ಕೋರ್ಸಸ್ ವರ್ಸಸ್ ಮಾರ್ಚರಿ ಕೋರ್ಸಸ್ ಅಂತ ಕರಿತೀನಿ ನಾನು.
ಅಂದರೆ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ಇರೋ ಕೋರ್ಸ್ಗಳ ಕಡೆ ವಿದ್ಯಾರ್ಥಿಗಳು ಹೋಗಬೇಕು, ಬಿಟ್ಟರೆ ಈ ಮಾರ್ಚರಿ ಸೇರೋ ಕೋರ್ಸ್ ಕಡೆ ಹೋಗಬಾರ್ದು. ಕೆಲವೊಂದು ಕೋರ್ಸ್ಗಳು ಅವು ಮಾರ್ಕೆಟಲ್ಲಿ ವ್ಯಾಲ್ಯೂನೇ ಇಲ್ಲ, ಆ ಮಾರ್ಕೆಟ್ ಕಳ್ಕೊಂಡಿದ್ದಾವೆ. ಅದು ಮಾಡಿ ಬಂದವ್ರಿಗೆ ಯಾವ ಥರದ ಸ್ಥಾನಮಾನ ಸಿಗ್ತಾ ಇಲ್ಲ, ಉದ್ಯೋಗನೇ ಸಿಗ್ತಾ ಇಲ್ಲ. ಬಟ್ ಈಗ ಹಿಂದೆ ಹೇಳಿದ್ನಲ್ಲ, ಯಾವುದೋ ಕಾಲೇಜ್ ಉಳ್ಸೋಕ್ಕಾಗಿ, ಯಾವುದೋ ಕೋರ್ಸ್ ಉಳ್ಸೋಕ್ಕಾಗಿ, ಯಾವುದೋ ಉಪನ್ಯಾಸನ ಉಳ್ಸೋಕ್ಕೋಸ್ಕರ ಆ ಕೋರ್ಸ್ಗೆ ನಿಮ್ಮ ಮಕ್ಕಳನ್ನ ಎಳ್ಕೊಂಡು ಸೇರಿಸುವಂಥ ಪ್ರಕ್ರಿಯೆ ನಡೀತಾ ಇದೆ. ಇದರ ಬಗ್ಗೆ ಅಲರ್ಟ್ ಇದ್ಕೊಂಡು ಯಾವುದಕ್ಕೆ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ, ಡಿಮ್ಯಾಂಡ್ ಇರುವಂಥ ಕೋರ್ಸ್ಗಳಿಗೆ ಕಳಿಸೋದು ಪ್ರಯತ್ನ ಮಾಡೋಣ. ವೆರಿ ಫಸ್ಟ್ ಬೇಸಿಕ್ ಕೋರ್ಸಸ್ಗಳು ಇರ್ತವೆ, ಅವು ಯಾವತ್ತೂ ಎಕ್ಸ್ಪೈರ್ಡ್ ಆಗಲ್ಲ, ಅಂಥದ್ದನ್ನು ಮಾಡುವಂಥದ್ದಾಗಿರ್ಬೋದು. ಮುಂದೆ ಹೇಳ್ತಾ ಬರ್ತೀನಿ ಯಾವ್ದ್ಯಾವುದು ಮಾರ್ಚರಿ ಕೋರ್ಸಸ್ ಆಗಿದೆ, ಯಾವ್ದ್ಯಾವುದು ಮಾರ್ಕೆಟಲ್ಲಿ ಕೋರ್ಸ್ ಇದೆ. ಇಂಥ ಕೋರ್ಸ್ ಮಾಡಿಕೊಂಡ್ರೆ 2-3 ವರ್ಷಕ್ಕೆ ನಮ್ಮ ಮಕ್ಕಳು ಜಾಬ್ಸ್ ತಗೋತಾರೆ, ಆ ಭರವಸೆ ನಾವು ಕೊಡಬಲ್ಲೆ. ಸ್ನೇಹಿತರೆ, ಮತ್ತೊಂದು ತಪ್ಪಾಗಿ ಮಾರ್ಗದರ್ಶನ ಇಡೋದು. ತಪ್ಪಾಗಿ ಅಂತಂದರೆ ಒಂದು ಮಾತಿದೆ ಇಂಗ್ಲೀಷಲ್ಲಿ, ನೋ ಎನಿಮೀಸ್ ವರ್ಸರ್ ದ್ಯಾನ್ ಬ್ಯಾಡ್ ಅಡ್ವೈಸ್ ಅಂತ. ಕೆಟ್ಟ ಸಲಹೆಗಿಂತ ದೊಡ್ಡ ಶತ್ರು ಇನ್ನೊಬ್ಬ ಇಲ್ಲ ಅನ್ನೋ ಅರ್ಥ ಕೊಡುತ್ತಿದ್ದು. ಅಂದರೆ ಕೆಟ್ಟದಾಗ ಸಲಹೆ ಕೊಡೋದು, ಆ ಸಲಹೆ ಕೊಡೋದ್ರಿಂದ ಮುಂದೆ ಆ ಹುಡುಗ ಜೀವನ ಪೂರ್ತಿ ಸಫರ್ ಆಗ್ತಾನೆ. ನೀವು ಕೊಟ್ಟ ಸಲಹೆಯಿಂದ ಅವ್ನು ಯಾವುದೋ ಕೋರ್ಸ್ ಸೇರ್ಕೋತಾನೆ, 2 ವರ್ಷ 3 ವರ್ಷ ಮುಗಿಸ್ಕೊಂಡು ಬಂದಮೇಲೆ ಆತನ ಬದುಕು ಏನಾಗಿರುತ್ತೆ ನಿಮಗೆ ಗೊತ್ತೇ ಇರಲ್ಲ. ಎಲ್ಲರಿಗೂ ನೀವು ಡಿಪ್ಲೊಮಾ ಮಾಡು ಹೇಳ್ತೀರಾ, ಡಿಪ್ಲೊಮಾದಲ್ಲಿ ಡ್ರಾಪ್ಔಟ್ಸ್ ಎಷ್ಟಾಗ್ತಾ ಇದೆ ಅಂತ ಗೊತ್ತಿಲ್ಲ. BE ಮಾಡೋ ಅಂತ ಕಳಿಸಿರಾ ಡ್ರಾಪ್ಔಟ್ ಆಗ್ತಾ ಇದೆ, ಸೈನ್ಸ್ ಮಾಡೋ ಅಂತೀರಾ ಡ್ರಾಪ್ಔಟ್ ಆಗ್ತಾ ಇದೆ. ಕೆಲವು ಹುಡುಗರಿಗೆ ಸೈನ್ಸು ಕಾಮರ್ಸ್ ಇಷ್ಟ ಇದೆ, ಅವ್ರಿಗೆ ಆರ್ಟ್ಸ್ ಉದ್ದೇಶಪೂರ್ವಕವಾಗಿ ಮಾಡಿಸ್ತಾ ಇದ್ದೀರಿ, ನೀನು ಗೌರ್ಮೆಂಟ್ ಜಾಬ್ ತೊಗೊಳಕ್ಕೆ ಆರ್ಟ್ಸ್ ಓದ್ಬಿಡ್ಬೇಕು ಅಂತ, ಆರ್ಟ್ಸಲ್ಲೂ ಡ್ರಾಪ್ಔಟ್ ಆಗ್ತಾಯಿದೆ. ಹಾಗಾಗಿ ನನ್ನ ಅಭಿಪ್ರಾಯವನ್ನು ಮಗುವಿನ ಮೇಲೆ ಹೇರಿ ಅವರಿಗೆ ತಪ್ಪು ಮಾರ್ಗದರ್ಶನ ನೀಡಿ ಅವ್ರ ಲೈಫನ್ನು ಕೊಲ್ಯಾಪ್ಸ್ ಮಾಡುವಂಥ ಯಾವ ಕೆಲಸವನ್ನು ಯಾರೂ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಈ ಮಕ್ಕಳು ಕೂಡ ಅಷ್ಟೇ, ತಮ್ಮ ಅಪ್ಪ ಅಮ್ಮ ತನ್ನ ಕುಟುಂಬ ಅಲ್ಲೇ ಇರಬೇಕು, ನಮ್ಮೂರಲ್ಲೇ ಕಾಲೇಜ್ ಇರಬೇಕು, ನಮ್ಮೂರಲ್ಲೇ ಕೋರ್ಸ್ ಇರಬೇಕು, ಇದನ್ನು ಬಿಟ್ಟು ಬರಬೇಕು. ನೀವು ಯಾವತ್ತು ಮನೇನ ಬಿಟ್ಟು ಹೊರಗೆ ಬರ್ತಿರೋ ನಿಜವಾದ ಪ್ರಪಂಚ ಹೇಗಿದೆ ಅಂತ ಗೊತ್ತಾಗುತ್ತೆ. ಈಗ ನಾನೇ ಎಕ್ಸಾಂಪಲ್ಲು, ಜಾಬ್ ಸಿಗುತ್ತೆ, ಜಾಬ್ ಸಿಕ್ಕಿದ್ದು ನನ್ನೂರಲ್ಲೇ ಸಿಗುತ್ತೆ. ಸುಮಾರು 15 ವರ್ಷ ಹೈಸ್ಕೂಲ್ ಟೀಚರಾಗಿ ನಮ್ಮೂರಲ್ಲೇ ಇರ್ತೀನಿ. ಒಳ್ಳೊಳ್ಳೆ ಅವಕಾಶ ಬಂದರೂ ಕೂಡ ನಾನು ಬಿಟ್ಟು ಹೋಗೋಕೆ ರೆಡಿ ಇಲ್ಲ. ಬಿಕಾಸ್ ಹೋಮ್ ಸಿಕ್ನೆಸ್, ನನ್ನ ಮನೆ, ನನ್ನಮ್ಮ, ನನ್ನ ಕುಟುಂಬ, ಇದನ್ನೆಲ್ಲ ಬಿಟ್ಟು ಹೋಗಲಿ ಅಂತ. ಯಾವತ್ತು ನಾನು ನನ್ನ ಮನೆ ಊರನ್ನು ಬಿಟ್ಟು ಹೊರಗೆ ಬಂದೋ, ನಾನು ಇಷ್ಟು ದೊಡ್ಡ ಪ್ರಪಂಚ ಇದೆಯಾ, ನನಗೆ ಇಷ್ಟೆಲ್ಲ ರೆಕ್ಕೆ ನನ್ನ ಬಲಿಷ್ಠವಾಗಿದೆಯಾ ಅಂತ ನನಗೆ ಫೀಲ್ ಆಗೋ ಸ್ಟಾರ್ಟ್ ಆಯಿತು. ದಟ್ಸ್ ವೈ ಊರು ಬಿಟ್ಟು ಹೊರಗೆ ಬರೋಂಥದ್ದು, ಮನೆ ಬಿಟ್ಟು ಹೊರಗೆ ಬರೋದು, ಇದಕ್ಕೆ ಭಯ ಪಡಬಾರ್ದು. ನಿಮ್ಮ ಹಳ್ಳಿಯಲ್ಲೇ ಕೋರ್ಸ್ ಬೇಕು, ನಿಮ್ಮ ಮನೆ ಬಾಕ್ಲಲ್ಲೇ ಕಾಲೇಜ್ ಇರಬೇಕು, ಈ ಆ್ಯಟಿಟ್ಯೂಡ್ ಬಿಡ್ರಿ. ಹೋಮ್ ಸಿಕ್ನೆಸ್ ಬಿಡಬೇಕು. ಐ ಮಿಸ್ ಮೈ ಫ್ಯಾಮಿಲಿ, ಐ ಮಿಸ್ ಮೈ ಹೋಮ್, ಇವೆಲ್ಲ ಬಿಟ್ಟು ಎಲ್ಲಿ ದೊಡ್ಡ ಪ್ರಪಂಚ ಇದೆ ಅಲ್ಲಿಗೆ ಬರೋಕ್ಕೆ ಟ್ರೈ ಮಾಡಿ. ನಾವೆಲ್ಲ ಹೇಳ್ತಾ ಇರ್ತೀವಿ, ಬಾವಿಯಲ್ಲಿನ ಕೊಪ್ಪೆ ಕೂಪು ಮಂಡುಕ್ ಅಂತ. ಆ ಬಾವಿಯಲ್ಲಿರೋ ಕೊಪ್ಪೆಗೆ ಅದಷ್ಟೇ ಪ್ರಪಂಚ ಆಗಿರುತ್ತೆ, ತಾನೇ ಅದಕ್ಕೆ ದೊಡ್ಡ ಎಂಪರರ್ ಎಂಪ್ರೆಸ್ ಥರ ಆಡ್ತಾ ಇರ್ತಾರೆ. ಹಾಗಾಗಿ ಸಮುದ್ರಕ್ಕೆ ಬಂದು ನೋಡಬೇಕು ಪ್ರಪಂಚ ಎಷ್ಟು ದೊಡ್ಡದಿದೆ ಅಂತ. ಸೊ ಹೋಮ್ ಸಿಕ್ನೆಸ್ಸನ್ನು ಬಿಟ್ಟು ಹೊರಗಡೆ ಊರು, ಹತ್ತಿರ ತಾಲೂಕು ಕೇಂದ್ರಕ್ಕೋ, ಹತ್ತಿರ ಜಿಲ್ಲಾ ಕೇಂದ್ರಕ್ಕೋ, ರಾಜಧಾನಿಗೋ ಬರಬೇಕಾದ ಅನಿವಾರ್ಯತೆ ಇದ್ದರೆ ಬರಬೇಕು, ಆ ಕೋರ್ಸ್ನೇ ಮಾಡಬೇಕು. ನಿಮ್ಮ ಮನೆ ಬಾಕ್ಲಲ್ಲೇ ನಿಮಗೆ ಎಲ್ಲ ಕೋರ್ಸ್ಗಳನ್ನು ತಂದು ಕೊಡೋಕ್ಕಾಗೋದಿಲ್ಲ. ಹೋಮ್ ಸಿಕ್ನೆಸ್ ಬಿಟ್ರಿ ಅಂದರೆ ಅರ್ಧ ಸಕ್ಸಸ್ ಆಗಿದ್ದೀರಿ ಅಂತ ಅರ್ಥ. ನೀವೇನು ಚಿಕ್ಕ ಮಕ್ಕಳಲ್ಲ, 16 ವರ್ಷ ಆಗಿದೆ, ಇನ್ನೂ ಮನೇಲೇ ಕುತ್ಕೋಬೇಕು ಅಂತ ಅಂದರೆ ಆಗಲ್ಲ. ಹೊರಗೆ ಬರೋಕ್ಕೆ ಟ್ರೈ ಮಾಡಿ, ಆವಾಗ ಆಟೋಮೆಟಿಕ್ಲಿ ಗಾಟ್ ಸಕ್ಸಸ್. ಮತ್ತು ಕೋರ್ಸ್ ನಿರ್ಧಾರ ಮಾಡೋಕ್ಕೂ ಮೊದಲು 2 ನಾನು ಭಾಳ ಇಂಪಾರ್ಟೆಂಟಾಗಿ ಗೈಡ್ ಮಾಡೋದು. ನೀವೇ ಮೆಟ್ಲತ್ಕೊಂಡು ಲೈಫ್ನ ಸಾಧನೆ ಮಾಡಬೇಕಾ, ಅಥವಾ ನಿಮ್ಗೆ ಯಾರು ಲಿಫ್ಟ್ ಮಾಡೋರು ಇದ್ದಾರಾ ಅಂತ. ಲಿಫ್ಟ್ ಮಾಡೋರು ಅಂದರೆ ನಿಮ್ಮನ್ನು ಮೇಲಕ್ಕೆ ತರೋಂಥವ್ರು. ಅಂದರೆ ನೀವೊಂದು 5 ವರ್ಷ ಓದ್ತೀನಿ, 8 ವರ್ಷ ಓದ್ತೀನಿ, 10 ವರ್ಷ ಓದ್ತೀನಿ, ನಾನು PU ಸೈನ್ಸ್ ಮಾಡಿಕೊಂಡು, ಮೆಡಿಕಲ್ ಮಾಡಿಕೊಂಡು, MD ಮಾಡಿಕೊಂಡು ಬರೋದಕ್ಕೆ ಸುಮಾರು 8-10 ವರ್ಷ ಆಗುತ್ತೆ. ಆ 10 ವರ್ಷವೂ ಎಷ್ಟೇ ಸಮಸ್ಯೆ ಆದರೂ ನಾನು ನೋಡ್ಕೋತೀನಿ ಅಂತ ಹೇಳುವಂಥ ಪೇರೆಂಟ್ಸ್ ಇದ್ದಾರಾ, ಅವ್ರನ್ನ ಲಿಫ್ಟ್ ಅಂತ ಕರಿತೀವಿ. ನೀವು ಲಿಫ್ಟಲ್ಲಿ ಹೋಗೋಂಥವ್ರು. ಕೆಲವರು ಬದುಕು ಆಗಿರಲ್ಲ, ಯಾರ ಸಪೋರ್ಟು ಇರಲ್ಲ ಅವರಿಗೆ. ಕೂಲಿ ಮಾಡುವಂಥ ಅಮ್ಮ ಒಬ್ಬಳಿರ್ತಾಳೆ, ಅಪ್ಪನೂ ಇರೋದಿಲ್ಲ. ಅಂಥ ಪರಿಸ್ಥಿತಿನಲ್ಲಿ ಇವರ ಬದುಕನ್ನು ಇವರೇ ಮೆಟ್ಲತ್ಕೊಂಡು ಕಟ್ಕೋಬೇಕಾಗಿರುತ್ತೆ. ಮೆಟ್ಲತ್ಕೊಂಡು ಕಟ್ಟುವಂಥ ಸಮಯದಲ್ಲಿ ನೀವು 8-10 ವರ್ಷದ ಪಂಚವಾರ್ಷಿಕ ಯೋಜನೆ, ದಶವಾರ್ಷಿಕ ಯೋಜನೆ ಹಾಕ್ಕೊಂಡ್ರೆ ಆಗೋದಿಲ್ಲ. 2 ವರ್ಷಕ್ಕೆ ಜಾಬ್ ತೊಗೋಬೇಕು. ನೀವು ಈಗಾಗಲೇ 16 ವರ್ಷ, 18 ವರ್ಷಕ್ಕೆ ಜಾಬ್ ತೊಗೊಂಡು ಅಮ್ಮನಿಗೆ ಕೇರ್ ಮಾಡ್ಕೊತ, ನಿಮ್ಮ ಬದುಕನ್ನು ನೀವು ಕೇರ್ ಮಾಡ್ಕೊತ ಲಿಫ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಲೈಫನ್ನು ನೀವೇ ಲಿಫ್ಟ್ ಮಾಡೋದು. ಹಾಗಾಗಿ ಕೋರ್ಸ್ ನಿರ್ಧಾರ ಮಾಡೋ ಮೊದಲು ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಅಥವಾ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ನಿಮ್ಮನ್ನು ಲಿಫ್ಟ್ ಮಾಡಿ ಉನ್ನತ ಹುದ್ದೆಗೆ ಕರ್ಕೊಂಡು ಹೋಗೋ ಫೆಸಿಲಿಟಿ ಇದೆಯಾ, ಅಥವಾ ನೀವೇ ಮೆಟ್ಲತ್ಕೊಂಡು ಹೋಗ್ಬೇಕಾ ಅಂತ. ಇದನ್ನ ಯಾಕೆ ನಾನು ಹೇಳ್ತೀನಿ ಅಂದರೆ, ನಮ್ಮ ಪೋಷಕರಿಗೆ ನಮಗೆ ಲಿಫ್ಟ್ ಮಾಡುವಷ್ಟು ಶಕ್ತಿ ಸಾಮರ್ಥ್ಯ ಇರಲಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಆದಷ್ಟು ಬೇಗ ಜಾಬ್ ತೊಗೋಬೇಕು ಅಂತ 20 ವರ್ಷ 6 ತಿಂಗಳಿಗೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಲೈಫ್ ಸ್ಟಾರ್ಟ್ ಮಾಡ್ತೀವಿ. ಹೈಸ್ಕೂಲ್ ಟೀಚರ್ ಆಗ್ತೀವಿ, PU ಲೆಕ್ಚರ್ ಎಕ್ಸಾಮ್ ಪಾಸ್ ಮಾಡ್ತೀವಿ, KES ಎಕ್ಸಾಮ್ ಪಾಸ್ ಮಾಡ್ತೀವಿ. ಹೀಗೆ ಬರ್ತಾ ಇವತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಲಕ್ಷಕ್ಕೂ ಹೆಚ್ಚು ಸ್ಯಾಲ್ರಿ ತೊಗೊಂಡು ಆರಾಮಾಗಿದ್ದೀವಿ. ಅಂದರೆ ಲಿಫ್ಟ್ ಮಾಡ್ಕೊಂಡು ಬಂದವರು ಲಕ್ಷ ಸಂಬಳಕ್ಕೆ ಬಂದಿದ್ದಾರೆ, ನಾವು ಮೆಟ್ಲತ್ಕೊಂಡು ಬಂದವರು ಬಂದಿದ್ದೀವಿ. ಸ್ವಲ್ಪ ಡಿಲೇ ಆಗಿರ್ಬೋದು ಅಷ್ಟೇ. ಹಾಗಾಗಿ ನಿಮಗೆ ಲಿಫ್ಟ್ ಮಾಡೋರಿದ್ದಾರಾ, ನೀವೇ ಲೈಫನ್ನು ಲಿಫ್ಟ್ ಮಾಡ್ಕೋಬೇಕಾ, ಇದನ್ನು ಥಿಂಕ್ ಮಾಡಬೇಕು ಮಕ್ಕಳು. ಆ ಗೈಡೆನ್ಸನ್ನು ಅವ್ರಿಗೆ ಚೆನ್ನಾಗಿ ಮಾಡಬೇಕು. ನಂಬರ್ 2, ಲಿಫ್ಟಿಂಗ್ ಹ್ಯಾಂಡ್ಸ್. ಯಾರೋ ಒಬ್ಬರು, ಅಂದರೆ ನಿಮ್ಮ ಪೋಷಕರೇ ಆಗಬೇಕು ಅಂತ ಅಲ್ಲ, ಯಾರೋ ಗಾಡ್ ಫಾದರ್ಸ್ ಇರ್ಬೋದು, ಅವ್ರು ಬಂದು ನಿಮ್ಮನ್ನು ಲಿಫ್ಟಿಂಗ್ ಮಾಡೋಂಥ ಪಾಸಿಬಿಲಿಟಿ ಇದೆಯಾ, ಅಥವಾ ಇಡೀ ಫ್ಯಾಮಿಲಿನೇ ನೀವು ಲಿಫ್ಟ್ ಮಾಡಬೇಕಾ? ನೀವಷ್ಟೇ ಲಿಫ್ಟ್ ಮಾಡೋದಲ್ಲ. ಸಮ್ ಸ್ಟೂಡೆಂಟ್ಸ್ಗೆ ಎಂಥ ಪರಿಸ್ಥಿತಿ ಇರುತ್ತೆ ಅಂತ ಅಂದರೆ,
ಅವನಷ್ಟೇ ಅವ್ನು ಕಷ್ಟಪಟ್ಟು ಪೇಪರ್ ಹಾಕ್ಕೊಂಡು ಮಾಡ್ಕೊಂಡು ಓದ್ಕೊಂಡು ಹೋದ್ರೆ ಆಗಲ್ಲ. ಅವನ ಅಮ್ಮನಿಗೆ ಕಾಪಾಡಬೇಕು, ಪೇಷಂಟ್ ಆಗಿರ್ತಾರೆ, ಅವ್ರ ಅಪ್ಪನಿಗೆ ಕಾಪಾಡಬೇಕು, ಪೇಷಂಟ್ ಆಗಿರ್ತಾರೆ. ಅವ್ರು ಆರೈಕೆ ಮಾಡುವಂಥ ಪರಿಸ್ಥಿತಿ ಕೆಲವು ಮಕ್ಕಳಿಗಿದೆ. ಇದು ತಾನು ಲಿಫ್ಟ್ ಆಗೋದಲ್ಲದೆ ಫ್ಯಾಮಿಲಿ ಲಿಫ್ಟ್ ಮಾಡೋ ಪರಿಸ್ಥಿತಿ ಇದೆ. ಅಂಥ ಪರಿಸ್ಥಿತಿನಲ್ಲಿ ಯಾವ ಥರದ ದಾರಿಯಲ್ಲಿ ಹೋಗಬೇಕು ಅನ್ನೋದು ಕೂಡ ಈ ಟೈಮಲ್ಲಿ ಸರಿಯಾಗಿ ಡಿಸಿಷನ್ ತೊಗೋಬೇಕಾಗತ್ತೆ. ಮತ್ತು ಜಾಬ್ ಅನ್ನೋದಿದೆಯಲ್ಲ, ಅದು 2 ಡೈಮೆನ್ಷನ್ ತೊಗೋತೀನಿ. ಒಂದು, ಈಗ ಹೇಳಿದ್ನಲ್ಲ 6 ರೀತಿಯಲ್ಲಿ ಅರ್ಜೆನ್ಸಿ ಅಂದರೆ 2-3 ವರ್ಷಕ್ಕೆ ಜಾಬ್ ಸಿಗುತ್ತೆ. ಈಗ ಆಲ್ರೆಡಿ ನಿಮಗೆ 16 ವರ್ಷದ ಹುಡುಗನಿಗೆ 2 ವರ್ಷಕ್ಕೆ ವೋಟಿಂಗ್ ರೈಟೇ ಕೊಡ್ತೀವಿ. ಅಂದರೆ ದೇಶದ ಪ್ರಧಾನಿಯನ್ನು ಚೂಸ್ ಮಾಡುವಂಥ, ಮುಖ್ಯಮಂತ್ರಿನ ಚೂಸ್ ಮಾಡುವಂಥ, MLA, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಸದಸ್ಯನ ಚೂಸ್ ಮಾಡುವಂಥ ವೋಟಿಂಗ್ ಪವರೇ ಕೊಡ್ತಾ ಇದ್ದೀವಿ. ಜೊತೆಗೆ ಜಾಬ್ ತಗೊಳ್ಳುವಂಥ ಪವರ್ಸ್ ಕೊಡ್ತೀವಿ. 18 ವರ್ಷ ಆದರೆ ಹಲವಾರು ಜಾಬ್ಗಳಿಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್. ನೀವಿನ್ನೂ ಚಿಕ್ಕ ಮಕ್ಕಳು ಅಂದ್ಕೊಂಡಿದ್ರೆ ತಪ್ಪದು. ಬಿಕಾಸ್ ಇನ್ನು 2 ವರ್ಷಕ್ಕೆ ನೀವು ಒಬ್ಬ ಜಾಬ್ ಹೋಲ್ಡರ್, ಒಂದು ಕುಟುಂಬ ನಡೆಸುವಂಥ ಸಮರ್ಥ ವ್ಯಕ್ತಿಗಳಾಗಿರಬೇಕು. ಅಷ್ಟು ದೊಡ್ಡ ಏಜಲ್ಲಿ ನೀವಿದ್ದೀರಾ. ಅಥವಾ ಕೆಲವೊಬ್ಬರಿಗೆ ಅವಕಾಶ ಹೇಗಿರುತ್ತೆ ಅಂದರೆ, ಅಪ್ಪ ಅಮ್ಮ ನಿನಗೆ ಸೌಲಭ್ಯ ಎಲ್ಲ ಕೊಡ್ತೀನಿ, ಗೋ ಫಾರ್ BE ಮಾಡು, BE ನಂತರ MTech ಮಾಡು, ಆನಂತರ ಜಾಬ್ಗೆ ಬಾ, ಒಂದೇ ಸರಿ ಹೈ ಲೆವೆಲ್ ಜಾಬ್ಗೆ ರೀಚ್ ಆಗು, MTech ಮಾಡ್ಕೊಂಡು ಮತ್ತು MBA ಬೇಕಾದ್ರೆ ಮಾಡ್ಕೋ, ಆ ಥರ ಹೇಳುವಂಥವ್ರಿದ್ದರೆ 8-10 ವರ್ಷಗಳು ತೆಗೆದುಕೊಂಡು ಸೂಪರ್ ಜಾಬ್. ಈಗ 16 ವರ್ಷ, ನಿಮಗೆ 24ರಿಂದ 26 ವರ್ಷಕ್ಕೆ ಟಾಪ್ ಮೋಸ್ಟ್ ಹುದ್ದೆಗಳಿಗೂ ರೀಚ್ ಆಗ್ಬೋದು. ನಾಟ್ ರಾಂಗ್. ಹಾಗಾಗಿ ಜಾಬ್ ಅಪಾರ್ಚುನಿಟಿ 2 ಥರದಲ್ಲಿರುತ್ತೆ. 2-3 ವರ್ಷಕ್ಕೆ ಬೇಕು ಅಂದರೆ 2-3 ವರ್ಷಕ್ಕೆ ಸಿಗುವಂಥ ಜಾಬ್ಗಳು ಇದ್ದಾವೆ. 8-10 ವರ್ಷ ಟೈಮ್ ಇದೆ ಅಂತಂದರೆ ಅತ್ಯುನ್ನತ ಹುದ್ದೆಗೆ ರೀಚ್ ಆಗುವಂಥ ಅವಕಾಶಗಳು ಇದ್ದಾವೆ. ಹಾಗಾಗಿ ನಿಮಗೆ ಯಾವ್ದು ಬೇಕು ಅನ್ನೋದು ಯೋಚನೆ ಮಾಡಬೇಕು. ದೆನ್ ನಮ್ಮ ಹತ್ರ ದುಡ್ಡಿಲ್ಲ, ನಾವು ಬಡವರು, ಈಗ ಹೇಳಿದೆ ನಾನು, ಲಿಫ್ಟ್ ಮಾಡ್ಕೋಬೇಕು ಲೈಫ್ ಅಂದರೆ ನೀವು ಸ್ವಲ್ಪ ಸಣ್ಣ ಜಾಬ್ಗೆ ಹೋಗ್ರಿ ಅಂತ. ಹಾಗಂತ ಭಯ ಪಡೋದು ಬೇಕಾಗಿಲ್ಲ. ಕೇವಲ ಮನಿ ಕಾರಣಕ್ಕೆ ನಿಮ್ಮ ಡ್ರೀಮ್ಸ್ಗಳನ್ನು ಸಣ್ಣದು ಮಾಡ್ಕೊಳ್ಳೋದು ಬೇಡ. ನಮ್ಮ ಮನೇಲಿ ಕೂಲಿ ಮಾಡೋರಿದ್ದಾರೆ, ನಮ್ಮ ಹತ್ರ 10,000 ರೂಪಾಯಿನೂ ಇಲ್ಲ ಅಂತಂದರೆ ಆ ಮಗು ಮೆಡಿಕಲ್ ಮಾಡುವಂಥ ಡ್ರೀಮ್ ಹೊಂದ್ಬೋದು, MSO MDನೂ ಮಾಡುವಂಥ ಡ್ರೀಮ್ ಹೊಂದ್ಬೋದು. ಬಿಕಾಸ್ ಸ್ಕಾಲರ್ಶಿಪ್ ಫೆಸಿಲಿಟೀಸ್ ಇದೆ, ಎಜುಕೇಷನ್ ಲೋನ್ ಫೆಸಿಲಿಟೀಸ್ ಇದೆ. ಯಾವುದೇ ಆಧಾರಗಳಿಲ್ಲದೇನೂ ನಿಮಗೆ ಎಜುಕೇಷನ್ ಲೋನ್ ಕೊಡುವಂಥ ಸೌಲಭ್ಯ ಭಾರತದಲ್ಲಿದೆ. ಹಾಗಾಗಿ ಉನ್ನತ ಶಿಕ್ಷಣ ಮತ್ತು ಏನು ಹೈಫೈ ಎಜುಕೇಷನ್ ಇದೆ, ಅದು ಕೇವಲ ಶ್ರೀಮಂತರ ಸೊತ್ತು ಅನ್ನೋದು ಭಾರತದಲ್ಲಿ ಈಗಿಲ್ಲ. ಸರಿಯಾದ ಮಾರ್ಗದರ್ಶನ ಇಲ್ಲದೆ ಹುಡುಗರು ಹೋಗ್ತಾ ಇಲ್ಲ. ಬಿಟ್ಟರೆ ಅತ್ಯುನ್ನತ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಮತ್ತು ಎಜುಕೇಷನ್ ಲೋನ್ಸ್ ಇದೆ. ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ನೀವು ಅದನ್ನು ಮಾಡಬಾರ್ದು ಅಂತಲ್ಲ, ನೀವು ಮಾಡಬಹುದು. ದೆನ್ ಹಣದ ಕಾರಣಕ್ಕೆ ಸಣ್ಣದು ಮಾಡ್ಕೊಬಿಡ್ರಿ ಅನ್ನೋಕ್ಕೆ ಇನ್ನೊಂದು ಹೇಳೋದಂದರೆ, ಗೌರ್ಮೆಂಟ್ ಕಾಲೇಜಸ್ಗಳಿದ್ದಾವೆ. ಅತ್ಯುನ್ನತ ಏನು ಕಾರ್ಪೊರೇಟ್ ಲೆವೆಲ್ಗೆ ನಮ್ಮ ಕಾಲೇಜುಗಳೆಲ್ಲ ಇವತ್ತು ಲಿಫ್ಟ್ ಆಗ್ತಾ ಇದೆ. ಗುಡ್ ಕಾಲೇಜುಗಳು ಬರ್ತಾ ಇದೆ. ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆಯಲ್ಲಂತೂ ಸುಮಾರು 430 ಗೌರ್ಮೆಂಟ್ ಕಾಲೇಜುಗಳು, ಎಲ್ಲದಕ್ಕೂ ಕೂಡ UGC ಅನುದಾನ ಸಿಗ್ತಾ ಇದೆ. ತುಂಬ ಅದ್ಭುತವಾಗಿದ್ದಾವೆ. ಹಾಗೆ PUನಲ್ಲೂ ಒಳ್ಳೊಳ್ಳೆ ಬಿಲ್ಡಿಂಗ್ಗಳಿದೆ, ಒಳ್ಳೊಳ್ಳೆ ಕಟ್ಟಡಗಳಿದೆ, ಒಳ್ಳೊಳ್ಳೆ ಮೆರಿಟೋರಿಯಸ್ ಫ್ಯಾಕಲ್ಟಿಗಳಿದ್ದಾರೆ. ಬೇರೆ ಕಂಪೇರ್ ಮಾಡಿದರೆ ದ ಮೆರಿಟೋರಿಯಸ್ ಫ್ಯಾಕಲ್ಟಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿರೋದು. ಮತ್ತು ಗೌರ್ಮೆಂಟ್ ಹಾಸ್ಟೆಲ್ಸು ನೀವು ಯಾವುದೋ ಫಿಲ್ಮಲ್ಲಿ ನೋಡಿದ ರೀತಿ ಕೊಳಕಾಗಿ ಗಲೀಜಾಗಿಲ್ಲ. ಗೌರ್ಮೆಂಟ್ ಹಾಸ್ಟೆಲ್ ಕೂಡ ಹೆವೆನ್ ಟೈಪಲ್ಲಿದೆ. ಗೌರ್ಮೆಂಟ್ ಹಾಸ್ಟೆಲ್ಗಳಲ್ಲಿ ಇರೋದಕ್ಕೆ ಟ್ರೈ ಮಾಡಿ. ನಾನು PGಯಲ್ಲಿ ಇರಬೇಕು, 8-10 ಸಾವಿರ ಎಲ್ಲಿಂದ ತರೋದು ಬೇಕಾಗಿಲ್ಲ. ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಗೌರ್ಮೆಂಟ್ ಹಾಸ್ಟೆಲ್ ಕೊಡ್ತಾರೆ. ಹಾಸ್ಟೆಲ್ ಕೆಲವೊಮ್ಮೆ ಸಿಗಲಿಲ್ಲ ಅಂತಂದರೆ ನಿಮಗೆ ಸರ್ಕಾರದ ಕಡೆಯಿಂದ ಅದಕ್ಕೆ ಬೇಕಾದ ಹಣವನ್ನು ನೀವೇ ರೂಮ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಓದುವಷ್ಟು ಅನುದಾನದ ರೂಪದ ಹಣವನ್ನು ಕೊಡುವಂಥ ಸೌಲಭ್ಯಗಳು ಸರ್ಕಾರದ ಸ್ಕೀಮ್ಗಳಲ್ಲಿದೆ. ಆ ಸ್ಕೀಮ್ಗಳ ಬಗ್ಗೆ ಎಲ್ಲ ಮುಂದೆ ಡಿಸ್ಕಸ್ ಮಾಡೋಣ. ದೆನ್ ನನಗೆ ಸುಮಾರು ಸರಿ ಹುಡುಗರು ಕೇಳೋದು, ನಾನು IAS ಮಾಡಬೇಕು, KS ಮಾಡಬೇಕು, SSLC ಆಗಿದೆ, ಯಾವ್ದು ತಗೊಳ್ಳಿ ಅಂತ ಹೇಳ್ತಾರೆ. IAS KS ಮಾಡೋದಕ್ಕೂ ನೀವು SSLC ನಂತರ ತೆಗೆದುಕೊಳ್ಳುವ ಕೋರ್ಸ್ಗೂ ಯಾವ ಸಂಬಂಧನೂ ಇಲ್ಲ. ನಮ್ಮನ್ನೆಲ್ಲ ಹಾಗೆ ಹಾಳು ಮಾಡಿದ್ದು. ಹೈಸ್ಕೂಲಲ್ಲಿ IAS KS ಮಾಡಬೇಕು ಅಂತಂದರೆ ಆರ್ಟ್ಸ್ ಓದಬೇಕು. ಆರ್ಟ್ಸಲ್ಲಿ ಹ್ಯುಮ್ಯಾನಿಟೀಸಲ್ಲಿರುವಂಥ ಪ್ರಶ್ನೆಗಳು IAS KSಲ್ಲಿ ಜಾಸ್ತಿ ಇರ್ತವೆ. ಹಾಗಾಗಿ ಗೋ ಫಾರ್ ಆರ್ಟ್ಸ್ ಅಂತ ನನಗೆ ಕೆಲವರು ಸಜೆಸ್ಟ್ ಮಾಡಿದ್ರು. ನಾನು SSLCನಲ್ಲಿ ಫಸ್ಟ್ ಕ್ಲಾಸು ಚೆನ್ನಾಗಿ ಮೆರಿಟ್ ಇದ್ದರೂ ಕೂಡ ಸೈನ್ಸ್ಗೋ ಕಾಮರ್ಸ್ಗೋ ಹೋಗುತ್ತೆ, ಆರ್ಟ್ಸ್ಗೆ ಹೋಗ್ತೀನಿ ಬಿಕಾಸ್ ಆಫ್ ದಿಸ್ ಡ್ರೀಮ್. ಆದರೆ ಮುಂದೆ ಗೊತ್ತಾಗುತ್ತೆ ನಮಗೆ, ಆರ್ಟ್ಸ್ ಓದೋದಕ್ಕೂ IAS KS ಮಾಡೋದಕ್ಕೂ ಸಂಬಂಧ ಇಲ್ಲ. ಕಾಮರ್ಸ್ ಓದೋದಕ್ಕೂ IAS KS ಮಾಡೋದಕ್ಕೂ ಸಂಬಂಧ ಇಲ್ಲ. ಸೈನ್ಸ್ ಕೋರ್ಸ್ಗೂ IAS KS ಮಾಡೋಕ್ಕೂ ಸಂಬಂಧ ಇಲ್ಲ. ಬಿಕಾಸ್ ನೀವು PU ಹತ್ತಿರದ ಹಂತದಲ್ಲಿ ಓದೋದು, ಡಿಪ್ಲೊಮೊ ಮಾಡುವಂಥದ್ದು ಬದುಕು ಕಟ್ಕೊಳ್ಳೋದಕ್ಕೆ. ಇವು ಬದುಕು ಕಟ್ಟಿಕೊಡುವ ಕೋರ್ಸ್ಗಳಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿರಬೇಕು. ಬಟ್ IAS KS ಹುದ್ದೆಗಳು 1 ವರ್ಷಕ್ಕೆ IAS ಕರೆಯೋದು 1,000, ಅದರಲ್ಲಿ IAS ಹುದ್ದೆಗಳಿರೋದೇ 100 ಇರುತ್ತೆ. ಅದು ಇದು ಬೇರೆ ಸೇರ್ಕೊಂಡು 1,000ವರೆಗೂ ಇರ್ಬೋದು. ದಟ್ಸ್ ವೈ ಆ ಕೋರ್ಸ್ಗಳು ನಿಮಗೆ ಲೈಫ್ ಕೊಡ್ತವೆ ಅಂತ ನಂಬ್ಕೋಬೇಡಿ. ಇವತ್ತು IAS KS ಮಾಡೋದಕ್ಕೆ ಬೇಕಾದ ಸಿಲೆಬಸ್ ಓದೋದಕ್ಕೆ 1 ಇಯರ್ ಸೀರಿಯಸ್ ಎಫರ್ಟ್ ಸಾಕು. ಮೆಡಿಕಲ್ ಮಾಡ್ಕೊಂಬಂದವರು ಓದ್ತಾ ಇದ್ದಾರೆ, BE ಮಾಡ್ಕೊಂಬಂದವರು ಓದ್ತಾ ಇದ್ದಾರೆ, ಕಾಮರ್ಸ್ ಮಾಡ್ಕೊಂಬಂದವರು ಓದ್ತಾ ಇದ್ದಾರೆ, ಸೈನ್ಸ್ ಮಾಡ್ಕೊಂಬಂದವರು ಓದ್ತಾ ಇದ್ದಾರೆ, ಆರ್ಟ್ಸ್ ಮಾಡ್ಕೊಂಬಂದವರು ಓದ್ತಾ ಇದ್ದಾರೆ. ನೀವು ಯಾವುದನ್ನು ಓದ್ಕೊಂಬಂದಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. 1.5 ಇಯರ್ ಸೀರಿಯಸ್ ಎಫರ್ಟ್ ಮಾಡಿದರೆ ಈ ಕೋರ್ಸ್ಗಳನ್ನ ಕ್ಲಿಯರ್ ಮಾಡ್ಬೋದು. ಈಗ ಹುಡುಗರೆಲ್ಲರೂ ಆಮೆ ಮತ್ತು ಮೊಲದ ರೇಸ್ನಲ್ಲಿ ಆಮೆ ಗೆಲ್ಲುತ್ತಲ್ಲ, ಆ ಕಥೆಯಲ್ಲಿಲ್ಲ. ಮೊಲಕ್ಕೆ ಎಚ್ಚರಿಕೆ ಇದೆ, ರೇಸನ್ನು ಗೆದ್ದೇ ಕೂತ್ಕೊಳ್ಳೋ ಮಟ್ಟಕ್ಕೆ ಅವೇರ್ನೆಸ್ ಇದೆ. 2 ವರ್ಷದಲ್ಲಿ ಈ ಕೋರ್ಸ್ಗಳು ಇವನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಹಾಗಾಗಿ
ಆರ್ಟ್ಸ್ ತೊಗೋತೀನಿ, ಹಿಸ್ಟ್ರಿ ಪ್ರಶ್ನೆ ಜಾಸ್ತಿ ಇರುತ್ತೆ, ಪೊಲಿಟಿ ಪ್ರಶ್ನೆ ಜಾಸ್ತಿ ಇರುತ್ತೆ, ತಪ್ಪು. ಅವನ್ನೆಲ್ಲ ನೀವು 2-3-4 ತಿಂಗಳಲ್ಲಿ ಓದ್ಬಿಡ್ಬೋದು. ಬದುಕು ಕಟ್ಟಿಕೊಳ್ಳುವಂಥ ಕೋರ್ಸ್ ಆಗಬೇಕು. ಮೆಡಿಕಲ್ ಮಾಡೋದು ಯಾಕೆ ಮಾಡಿರ್ತಾರೆ ಅವರು? ನನಗೆ ಡಾಕ್ಟರ್ ಆಗಿರ್ತೀನಿ, ಲೈಫಿಗೆ ಭರವಸೆ ಸಿಕ್ತು, ಈಗ ನನಗೆ ಕ್ರೇಜ್ ಇದೆ, IAS ಮಾಡ್ತೀನಿ. ನನಗೆ ಬದುಕು ಕಟ್ಕೊಳ್ಳೋಕೆ BE ಬೇಕು, BE ಮಾಡಿದ್ದೀನಿ, ಬಟ್ ಕ್ರೇಜ್ ಇದೆ, IAS ಮಾಡಬೇಕು. ಈ ಥರ ಬರ್ರಿ. ಅದು ಬಿಟ್ಕೊಂಡು ನಾನು ಆರ್ಟ್ಸ್ ಮಾಡ್ಕೊಂಡು ಬರ್ತೀನಿ, ಕಾಮರ್ಸ್ ಮಾಡ್ಕೊಂಡು ಬರ್ತೀನಿ, ಈ ಆ್ಯಟಿಟ್ಯೂಡ್ ಬಿಡ್ರಿ. ಈ ಥರದ ಕಾಂಪಿಟೇಟಿವ್ ಎಕ್ಸಾಮ್ಗೂ ನೀವು ಬೇಸಿಕ್ ತಗೊಳ್ಳೋ ಕೋರ್ಸ್ಗಳಿಗೂ ಹೆಚ್ಚು ಸಂಬಂಧಗಳು ಕಲ್ಪಿಸೋಕೆ ಹೋಗಬೇಡಿ. ಬಿಕಾಸ್ ಇವನ್ನ 1 year 2 year ಹಾರ್ಡ್ ವರ್ಕಿಂದ ಪಡೆಯಬಹುದಾದ ಪೋಸ್ಟ್ಗಳಾಗಿರ್ತವೆ. ದೆನ್ ವಿದ್ಯಾರ್ಥಿಗಳು ಅಸೆಸ್ಸಿಂಗ್ ಆ್ಯಂಡ್ ಅನಲೈಸಿಂಗ್, ಅವ್ರ ಬಗ್ಗೆ ಅವ್ರು ಅಸೆಸ್ ಮಾಡ್ಕೋಬೇಕು, ಅನಲೈಸ್ ಮಾಡ್ಬೇಕು. ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸ್ ಏನು, ನನಗೇನೇನು ಅಪಾರ್ಚುನಿಟೀಸ್ ಇದೆ, ನನಗೇನೇನು ಥ್ರೆಟ್ಗಳಿದೆ, ಅಪಾಯಗಳಿದೆ, ಇದನ್ನು ವಿದ್ಯಾರ್ಥಿಗಳು ಕರೆಕ್ಟಾಗಿ ತಿಳ್ಕೊಬೇಕು. ಬಟ್ ಭಾಳ ಹುಡುಗರಿಗೆ ಅಷ್ಟೆಲ್ಲ ಜಡ್ಜ್ ಮಾಡುವಷ್ಟು ಸಾಮರ್ಥ್ಯ ಇರಲ್ಲ. ತನ್ನ ಸಾಮರ್ಥ್ಯ ಏನು, ತನ್ನ ವೀಕ್ನೆಸ್ ಏನು, ಏನೇನು ಅಪಾರ್ಚುನಿಟೀಸ್ ಇದೆ, ಅಪಾಯಗಳೇನಿದೆ, ಇವೆಲ್ಲ ಜಡ್ಜ್ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಕರಿಯರ್ ಕೌನ್ಸಿಲಿಂಗ್ ಅಂತ ಇರ್ತವೆ. ನೀವು ಕರಿಯರ್ ಕೌನ್ಸಿಲಿಂಗ್ ಅಂತ ಗೂಗಲಲ್ಲಿ ಬ್ರೌಸ್ ಮಾಡಿದ್ರೆ ಕೆಲವರೆಲ್ಲ ಫ್ರೀಯಾಗಿ ಮಾಡೋರಿದ್ದಾರೆ, ಕೆಲವರು ಸ್ವಲ್ಪ ಪೇಮೆಂಟ್ ತೊಗೊಂಡು ಮಾಡೋರಿದ್ದಾರೆ. ಇದಕ್ಕೆಲ್ಲ ಸೈಕೋಮೆಟ್ರಿಕ್ ಟೆಸ್ಟ್ ಎಲ್ಲ ಮಾಡಿ ಹುಡುಗನನ್ನು ಇಂಥ ಕೋರ್ಸ್ಗೆ ಹೋಗು ಅಂತ ಹೇಳಬೇಕು. ನನಗೆ ಕೆಲವರು ಫೋನ್ ಮಾಡ್ತಾರೆ, ಸರ್ ನನ್ನ ಮಗನ ಯಾವ ಕೋರ್ಸಿಗೆ ಸೇರಿಸಲಿ, 98% ಆಗಿದೆ. ಈ ಪರ್ಸೆಂಟೇಜ್ ಅದು ಈ ವರ್ಷ ಬಂದಿರೋ ಪರ್ಸೆಂಟೇಜ್ಗೂ ಆ ವಿದ್ಯಾರ್ಥಿಯ ಪರ್ಫಾರ್ಮೆನ್ಸ್ಗೂ ಸಂಬಂಧ ಇಲ್ಲ. ಒಂದೊಂದು ಸ್ಕೂಲಲ್ಲಿ ಲೀಸ್ಟ್ ಪರ್ಸೆಂಟೇಜೇ 80ಕ್ಕಿಂತ ಕಡಿಮೆ ಯಾವ ಹುಡುಗರು ಸ್ಕೋರ್ ಮಾಡಿರಲ್ಲ. ಆ ಪರಿಸ್ಥಿತಿ ಈ ಸರಿ ರಿಸಲ್ಟ್ ಇದೆ. ಈ ಮೆರಿಟ್ ಇಟ್ಕೊಂಡು ಒಬ್ಬ ಹುಡುಗನ ನೀನು ಬುದ್ಧಿವಂತನೋ ದಡ್ಡನೋ ಅಂತ ಡಿಸೈಡ್ ಅಂತೂ ಯಾವ ಟೀಚರೂ ಮಾಡಲ್ಲ, ಯಾವ ಕಾಲೇಜು ಮಾಡಲ್ಲ ಅನ್ನೋದು ನನಗೆ ಗೊತ್ತಿದೆ. ದಟ್ಸ್ ವೈ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿರೋ ಅಂಕಕ್ಕೂ ನಿಮ್ಮ ಕೇಪಬಿಲಿಟಿಗೂ ಸಂಬಂಧ ಇಲ್ಲ. ಇದಕ್ಕೆ ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಮಾಡ್ತಾರೆ. ಅದು ಮಾಡಿಕೊಂಡು ಸರಿಯಾದ ಮಾರ್ಗದರ್ಶನ ಕೊಡುವಂಥ ಕೌನ್ಸಿಲರ್ಗಳಿದ್ದಾರೆ, ಅವರಿಂದ ಗೈಡೆನ್ಸ್ ತೊಗೊಂಡು ಕೂಡ ಹೋಗ್ಬೋದು. ಬಟ್ ಫ್ಯಾಮಿಲಿನಲ್ಲಿ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಮಗುನ ಸುಮಾರು 10 ವರ್ಷದಿಂದ ಸ್ಕೂಲಲ್ಲಿ ನೋಡಿದ್ದೀರಾ, ಸ್ಕೂಲ್ಗೆ ಹೋಗಿ ಬರೋದನ್ನು. ಟೀಚರ್ಗಳು ಅವರ ಟೀಚರ್ಗಳು ನೋಡಿರ್ತಾರೆ. ಟೀಚರ್ಸು, ಪೇರೆಂಟ್ಸು ಮತ್ತು ಸ್ವಲ್ಪ ಅಲ್ಲಿ ಗೊತ್ತಿರುವಂಥ ನಾಲೆಡ್ಜಬಲ್ ಪರ್ಸನ್ ಒಬ್ಬರ ಹತ್ರ ಡಿಸ್ಕಸ್ ಮಾಡಿ ಕೋರ್ಸ್ಗೆ ಸೇರಿಸೋದು ಬೆಟರ್. ಯಾರೋ ಬಂದು ಕೊಡುವ ಬೊಗಳೆ ಸಲಹೆಗಳಿಗೆ ನಿಮ್ಮ ಮಕ್ಕಳನ್ನು ಕಾಲೇಜ್ಗಳಿಗೆ ಸೇರಿಸಬೇಡಿ. ದೆನ್ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಈ ತುಂಬ ಹುಡುಗರು ಈ ಥರ ತಿಳ್ಕೊಂಡಿದ್ದಾರೆ. ಗೋಲ್ಡನ್ ಲೈಫ್ ಅಂದ್ರೇನು, ಮಜಾ ಮಾಡೋಂಥದ್ದು. ಕಾಲೇಜಲ್ಲಿ ನೋಡಿರ್ತೀವಿ, ಕಾಲೇಜ್ಗಳು ಅಂದರೆ ಫಿಲ್ಮಲ್ಲಿ ಹೇಗೆ ಬರ್ತಾಯಿದೆ ಅಂದರೆ ಟೀಚರ್ಸ್ ಲೆಕ್ಚರರ್ಸ್ ಅಂದರೆ ಬಫೂನ್ಗಳವರು. ಈ ತರಲೆ ಮಾಡೋದು, ಪೊಲಿತನ ಮಾಡೋದೇ ವಿದ್ಯಾರ್ಥಿಗಳ ಬದುಕು. ಡ್ಯೂಕ್ ಬೈಕು, ಪಲ್ಸರ್ ಬೈಕು, ಅಮ್ಮ ಸಾಲ ಮಾಡಿ ತನ್ನ ಬಂಗಾರ ಎಲ್ಲ ಮಾರ್ಕೊಂಡು, ಅಮ್ಮನ ಬಂಗಾರ ಹೋಗ್ತಾ ಇದೆ ಗೋಲ್ಡು, ಇವನಿಗೆ ಡ್ಯೂಕ್ ಬರ್ತಾ ಇದೆ. ಇಸ್ ಇಟ್ ಗೋಲ್ಡನ್ ಲೈಫ್? ಇದು ಗೋಲ್ಡನ್ ಲೈಫ್ ಅಲ್ಲ. ಗೋಲ್ಡನ್ ಲೈಫ್ ಅಂದರೆ KGF ಮೂವಿ ನೋಡಿರ್ತೀರ ಹುಡುಗರು, ನಿಮ್ಗೆ ಹೇಳ್ತಾ ಇದ್ದೀನಿ, ಚಿನ್ನ ಬಗಿಬೇಕು. ಟನ್ಗಟ್ಟಲೆ ಮಣ್ಣನ್ನು ಬಗ್ದಾಗ 1 ಗ್ರಾಮ್ ಚಿನ್ನ ಸಿಗುತ್ತೆ. ಹಾಗೆ ನೀವು ಈ ವಯಸ್ಸಲ್ಲಿ ಸರಿಯಾದ ಎಕ್ಸ್ಪ್ಲೋರ್ ಮಾಡಬೇಕು, ನಾನು ಏನಾಗಬೇಕು, ನಾನೇ ಏನಾಗಬೇಕು ಅಂತ. ಈಗ ಪರಾಗ್ ಅಗರ್ವಾಲು, ಸುಂದರ್ ಪಿಚಾಯ್ ಇವರೆಲ್ಲ ನೋಡ್ರಿ, ದಿನಕ್ಕೆ 106 ಕೋಟಿ, ದಿನಕ್ಕೆ ನಾಟ್ ವೀಕ್ಲಿ, ದಿನಕ್ಕೆ 100 ಕೋಟಿಯಷ್ಟು ಸಂಬಳ ಗಳಿಸುವಂಥ ಉದ್ಯೋಗಕ್ಕೆ ರೀಚ್ ಆಗಿದ್ದಾರೆ. ಬಿಕಾಸ್ ಅವ್ರ ಎಜುಕೇಷನ್ ಟೈಮಲ್ಲಿ ರೈಟಾಗಿ ಮೈನಿಂಗ್ ಮಾಡಿದರು, ಸರಿಯಾದ ಮೈನಿಂಗ್ ಗಣಿಗಾರಿಕೆ ಮಾಡಿರ್ತಾರೆ. ಆ ಕಾರಣಕ್ಕೆ ಇವತ್ತು ಅಂಥ ಹುದ್ದೆಗಳಿಗೆ ರೀಚ್ ಆಗಿದ್ದಾರೆ. ನಿಮ್ಮ ಅಪ್ಪನ ಬಂಗಾರನೋ ಅಮ್ಮನ ಬಂಗಾರನೋ ಮಾರಿಸಿ ನೀವು ಡ್ಯೂಕೋ ಪಲ್ಸರೋ ತೊಗೊಂಡು ಮಜಾ ಮಾಡೋದು ಗೋಲ್ಡನ್ ಲೈಫ್ ಅಲ್ಲ. ಗೋಲ್ಡ್ ಮೈನಿಂಗ್ ಮಾಡಿರಿ, 25 ವರ್ಷದೊಳಗೆ ನಿಮಗೆ ಎಂಥ ಅದ್ಭುತವಾದ ಬದುಕು ಸಿಗುತ್ತೆ ನೋಡ್ಕೊಳ್ಳಿ. ಮಜಾ ಮಾಡೋ ಟೈಮ್ ಅಲ್ಲ ಇದು ಅನ್ನೋದು ನಿಮ್ಗೆ ಅವೇರ್ನೆಸ್ ಇರಬೇಕು. ದೆನ್ ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ದಾಸರ ಪದಗಳಿದೆ. ಈಗ ನಾವು ಮಾತಾಡಬೇಕು ದಾರಿ ಯಾವುದಯ್ಯ ಬದುಕಿಗೆ ಅಂತ. ಬಿಕಾಸ್ ಹಲವಾರು ದಾರಿಗಳಿದ್ದಾವೆ. ಆರ್ಟ್ಸ್ ಇದೆ, ಕಾಮರ್ಸ್ ಇದೆ, ಸೈನ್ಸ್ ಇದೆ, PUCನಲ್ಲಿ ಪಾಲಿಟೆಕ್ನಿಕ್ ಅಥವಾ ಡಿಪ್ಲೊಮೊ ಅಂತ ಕರಿತೀವಲ್ಲ ಅದಿದೆ, ITIಗಳಿದ್ದಾವೆ, ಪ್ಯಾರಾಮೆಡಿಕಲ್ ಇದೆ, ವೊಕೇಶ್ನಲ್ ಕೋರ್ಸಸ್ ಇದೆ. ಇದರಲ್ಲಿ ಯಾವ್ದು ತಗೋಬೇಕು ಅಂತ ನಾನು ಒಂದಷ್ಟು ಬ್ರೀಫಾಗಿ ಡಿಸ್ಕಸ್ ಮಾಡ್ತೀನಿ, ನಾಟ್ ಕಂಪ್ಲೀಟ್, ಸ್ವಲ್ಪ ಬ್ರೀಫಾಗಿ ಹೇಳೋದಾದರೆ PUCನಲ್ಲಿ ಆರ್ಟ್ಸ್ ಅಂದರೆ ಹ್ಯುಮ್ಯಾನಿಟೀಸು, ಹಿಸ್ಟ್ರಿ, ಎಕಾನಮಿ, ಪೊಲಿಟಿ, ಜಾಗ್ರಫಿ, ಸೈಕಾಲಜಿ ಆ್ಯಂಡ್ ದೆನ್ ಎಜುಕೇಷನ್, ಹೀಗೆ ಹಲವಾರು ಸಬ್ಜೆಕ್ಟ್ಗಳು, ಕನ್ನಡ, ಇಂಗ್ಲೀಷು, ಸಂಸ್ಕೃತ ಇವೆಲ್ಲ ಇದ್ದಾವೆ. ಇದನ್ನು ನಾವು ಹ್ಯುಮ್ಯಾನಿಟೀಸ್ ಅಂತ ಕರಿತೀವಿ. ಇದನ್ನು ಓದ್ಕೋಬೋದು. ಓದಿದ್ದಂಥವ್ರಿಗೆ ಜರ್ನಲಿಸಮ್ ಕ್ಷೇತ್ರ ಅಂದರೆ ಪತ್ರಿಕೋದ್ಯಮಗಳಲ್ಲಿ ಆ್ಯಂಡ್ ದೆನ್ ಮೀಡಿಯಾಗಳಲ್ಲಿ ಆ್ಯಂಡ್ ದೆನ್ ಟೀಚಿಂಗ್ ಸ್ಕಿಲ್ಗಳಲ್ಲಿ, ಟೀಚಿಂಗ್ ಅಂದರೆ ಶಿಕ್ಷಣದ ಕ್ಷೇತ್ರಗಳಲ್ಲಿ ಹಲವಾರು ಕಡೆ ಒಳ್ಳೆ ಅವಕಾಶಗಳಿದೆ, ತಪ್ಪೇನಿಲ್ಲ. ಈ ಕೋರ್ಸಲ್ಲೂ ಕೂಡ ನೀವು ಚೆನ್ನಾಗಿ ಸಕ್ಸಸ್ ಕಂಡ್ರೆ ಒಳ್ಳೆ ಲೈಫನ್ನು ಸೆಟ್ಲ್ ಆಗ್ಬೋದು. ಕಾಮರ್ಸ್ ಇದಕ್ಕಂತೂ GST ಬಂದ ನಂತರ ಒಂದು ಭೂಮಿ ಬಂದ್ಬಿಡು ಹೋಗಿದೆ. ತುಂಬ ಅವಕಾಶಗಳಿದೆ. ಚಾರ್ಟರ್ಡ್ ಅಕೌಂಟೆಂಟು, ಬ್ಯಾಂಕು, ಇನ್ಶೂರೆನ್ಸು, ಹಲವಾರು ಸೆಕ್ಟರ್ಗಳು. ಈ ಎಲ್ಲ ಸೆಕ್ಟರ್ಗಳಲ್ಲಿ ಮಕ್ಕಳು ಬದುಕು ಕಟ್ಕೋಬೋದು. ಸೈನ್ಸು, ಇಂಜಿನಿಯರಿಂಗ್ ಕಡೆ ಹೋಗ್ಬೋದು, ಆ್ಯಂಡ್ ದೆನ್ ಮೆಡಿಕಲ್ ಕಡೆ ಹೋಗ್ಬೋದು, ಬೇಸಿಕ್ ಸೈನ್ಸ್ ಮಾಡಿಕೊಂಡು ಟೀಚಿಂಗ್ ಕಡೆ ಬರ್ಬೋದು, ರಿಸರ್ಚ್ ಕಡೆ ಹೋಗ್ಬೋದು, ಸೈಂಟಿಸ್ಟ್ಗಳಾಗ್ಬೋದು. ಇಲ್ಲೂ ಕೂಡ ಮಲ್ಟಿಪಲ್ ಅಪಾರ್ಚುನಿಟೀಸ್ ಇದೆ. ವಿದ್ಯಾರ್ಥಿಗಳು ತಮ್ಮ ಕೇಪಬಿಲಿಟಿ ಏನು ನೋಡಿಕೊಂಡು ಆ ಕೋರ್ಸಿಗೆ ಜಾಯ್ನ್ ಆಗ್ರಿ. ಯಾರೋ ಹೇಳ್ತಾರೆ ಅಂತ ನೀನು IAS ಮಾಡೋದಕ್ಕೆ ಆರ್ಟ್ಸ್ ಹೆಲ್ಪ್ ಆಗುತ್ತೆ ಅಂದರೆ ಅದು ಸಂಬಂಧ ಇಲ್ಲದ ಕೆಲಸ. ಯಾಕಂದರೆ ಈಗ ರಿಸಲ್ಟ್ ನೋಡ್ತಾ ಇದ್ದೀವಲ್ಲ, 1000 ಜನರಲ್ಲಿ 20% ಕೂಡ ಆರ್ಟ್ಸ್ನವ್ರು ಬರ್ತಾ ಇಲ್ಲ. ಹಾಗಾಗಿ ಆರ್ಟ್ಸ್ಗೂ IAS ಕೇಸ್ಗೂ ಸಂಬಂಧ ಇದೆ ಅನ್ನೋದು ತಲೆಯಿಂದ ತೆಗೆದುಬಿಡ್ರಿ. ಅದನ್ನೆಲ್ಲ
1 or 2 ಇಯರ್ಲಿ ಓದ್ಬೋದಾದ ಕೋರ್ಸ್ ಆಗಿರುತ್ತೆ. ದೆನ್ ಬರೋಣ ಪಾಲಿಟೆಕ್ನಿಕ್ ಆ್ಯಂಡ್ ಡಿಪ್ಲೊಮೊ. ಇಲ್ಲಿ ಮೆಕ್ಯಾನಿಕಲ್ಲು, ಸಿವಿಲ್ಲು, ಕೆಮಿಕಲ್ಲು, ಕಂಪ್ಯೂಟರು, ಮ್ಯಾರೈನ್ ಟೆಕ್ನಾಲಜಿ, ಟೆಕ್ಸ್ಟೈಲು ಟೆಕ್ನಾಲಜಿ, ಆಟೋಮೊಬೈಲು, ಮೈನಿಂಗು, ಹೀಗೆ ಹಲವಾರಿದೆ. KGF ಅಲ್ಲಿ ಒಂದು ಮೈನಿಂಗ್ ಡಿಪ್ಲೊಮೊ ಇದೆ ಅಂತ ತಿಳ್ಕೊಂಡೆ. ಹಾಗೆ ಹಲವಾರು ಕೋರ್ಸ್ಗಳಿದೆ. ವಿದ್ಯಾರ್ಥಿಗಳು ಯಾವುದಕ್ಕೆ ಹೋದರೆ ನನಗೆ ಒಳ್ಳೆ ಲೈಫ್ ಇದೆ ಅಂತ ಜಡ್ಜ್ ಮಾಡಬೇಕು. 3 ವರ್ಷದ ಕೋರ್ಸ್ ಆಗಿರುತ್ತೆ ಇದು. SLC ನಂತರ ನೀವು 3 ವರ್ಷಕ್ಕೆ ಹೋಗ್ಬಿಟ್ರೆ ಬೆಟರ್. ಕೆಲವು ಹುಡುಗರು PUCಗೆ ಹೋಗ್ತಾರೆ, ಸೆಕೆಂಡ್ ಇಯರ್ PUC ಸೈನ್ಸ್ ಕ್ಲಿಯರ್ ಮಾಡೋಕ್ಕಾಗಲ್ಲ, ಅವ ಮನೇಲಿ ಕೂತ್ರೆ ಬೇಜಾರಾಗುತ್ತೆ ಅನ್ನೋ ಕಾರಣ ಡಿಪ್ಲೊಮೊ ಬರ್ತಾ ಇದ್ದಾರೆ. 2 ಇಯರ್ PUC ಮುಗಿಸಿ 3 ವರ್ಷ ಡಿಪ್ಲೊಮೊ, 5 ವರ್ಷ ಕಳೆದು ಡಿಪ್ಲೊಮೊ ತಗೋತಾ ಇದ್ದೀರಾ. ಈಗ ಬಂದರೆ ಕರೆಕ್ಟಾಗಿ 16 ವರ್ಷಕ್ಕೆ 19 ವರ್ಷಕ್ಕೆ ನಿಮ್ಮ ಡಿಪ್ಲೊಮೊ ಮುಗಿದೋಗುತ್ತೆ. 19 ಇಯರ್ಗೆ ಕಂಪನಿಗಳು ಆಫರ್ ಮಾಡ್ತಾರೆ ನಿಮಗೆ ಯಾವ ಜಾಬ್ ಬೇಕು ಅಂತ. ಜೊತೆಗೆ ಸರ್ಕಾರದಲ್ಲೂ ಹಲವಾರು ಉದ್ಯೋಗ ಅವಕಾಶಗಳಿದೆ ಡಿಪ್ಲೊಮೊ ಮಾಡಿದಂಥವ್ರಿಗೆ. ಮತ್ತು ಈಗ ಈ ತಾಂತ್ರಿಕ ಶಿಕ್ಷಣ ಇಲಾಖೆ ಒಂದು ಹೊಸ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದೆ, ಬಂಪರ್. ಹುಡುಗರು ಇಂಗ್ಲೀಷ್ ಬರಲ್ಲ ಅನ್ನೋ ಕಾರಣಕ್ಕೆ ಹಳ್ಳಿ ಹುಡುಗರು ಡಿಪ್ಲೊಮೊಗೆ ಹೆದರ್ತಾ ಇದ್ರು. ಹಾಗಾಗಿ ಡಿಪ್ಲೊಮೊನ ಕನ್ನಡದಲ್ಲೇ ಮಾಡ್ಬೋದು. ಕನ್ನಡ ಮೀಡಿಯಮಲ್ಲಿ ಎಕ್ಸಾಮ್ ಬರೀಬೋದು. ನೀವು ಕಾಲೇಜಲ್ಲೂ ಮೇಸ್ಟ್ರುಗಳು ಬೈಲಿಂಗ್ವೆಲ್ಲ ಪಾಠ ಮಾಡ್ತಾರೆ, ನೀವು ಬರೆಯೋದು ಕನ್ನಡದಲ್ಲಿ ಬರೀಬೋದು. ಅಥವಾ ಇಂಗ್ಲೀಷ್ ಮೀಡಿಯಂ ಬರೀತೀರಿ, ಇಂಗ್ಲೀಷ್ ಮೀಡಿಯಂ ಬರೀಬೋದು. ಇಲ್ಲ ನಾನು 1 ಪ್ಯಾರ ಕನ್ನಡ ಮೀಡಿಯಂ 1 ಪ್ಯಾರ ಇಂಗ್ಲೀಷ್ ಮೀಡಿಯಂ ಬರೀತೀವಿ ಅಂದರೆ ಕನ್ನಡ ಇಂಗ್ಲೀಷ್ ಮಲ್ಟಿ ಲ್ಯಾಂಗ್ವೇಜಲ್ಲಿ ಬರೆಯೋ ಆಪ್ಷನ್ ಕೂಡ ಕೊಟ್ಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳು ಕನ್ನಡದಲ್ಲಾರು ಬರೀರಿ, ಇಂಗ್ಲೀಷಲ್ಲಾರು ಬರೀರಿ, ಕನ್ನಡ ಇಂಗ್ಲೀಷ್ ಎರಡರಲ್ಲಾರು ಬರೀರಿ. ಡಿಪ್ಲೊಮೊ ಆರಾಮಾಗಿ ಕಂಪ್ಲೀಟ್ ಆಗುತ್ತೆ. ಹಿಂದಿನ ಥರ ಡ್ರಾಪ್ಔಟ್ ಆಗೋದು ಕಡಿಮೆ ಆಗುತ್ತೆ ಅಂತ ನಾನು ಅಂದ್ಕೋತೀನಿ. PUCಗೆ ತತ್ಸಮಾನ. ನೀವು ಅದ್ಯಾವುದೋ ಲ್ಯಾಂಗ್ವೇಜ್ ಕೋರ್ಸ್ ಮಾಡ್ಕೊಂಬ, ಇದು ಮಾಡ್ಕೊಂಬ ಕತೆ ಹೇಳ್ತಾ ಇದ್ರು. ಈಗ ಅದೆಲ್ಲ ಇಲ್ಲ. ಡಿಪ್ಲೊಮೊ ಮಾಡಿದ ಒಬ್ಬ ಹುಡುಗ ಈಕ್ವಲ್ ಟು PU ಮಾಡಿದ್ರು. ಆ PU ಬೇಸಲ್ಲಿ ಏನು ರಿಕ್ರೂಟ್ಮೆಂಟ್ಗಳು ಕರೀತಾ ಇರ್ತಾರೆ, ಆ ರಿಕ್ರೂಟ್ಮೆಂಟ್ಗೆಲ್ಲ ಅಪ್ಲೈ ಮಾಡೋದು. ವಿಲೇಜ್ ಅಕೌಂಟೆಂಟ್ಗಾಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ಗಾಗಿರ್ಬೋದು, SDAಗಾಗಿರ್ಬೋದು, ಎಲ್ಲ ಎಕ್ಸಾಮ್ಗೂ ಅಪ್ಲೈ ಮಾಡುವಂಥ ಸಮಾನತೆ ಹೊಸ ಆರ್ಡ್ರೇ ಆಗಿದೆ ರೀಸೆಂಟಾಗಿ. ಹಾಗಾಗಿ ಪಾಲಿಟೆಕ್ನಿಕ್ಗೆ ಹೋಗೋದು ಬೆಟರ್ ಆಪ್ಷನ್. ಅದು ಕೂಡ ಒಂದು ಒಳ್ಳೆ ಕೋರ್ಸ್ ಆಗಿರುತ್ತೆ. ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಪ್ರಿಂಟಿಂಗ್ ಟೆಕ್ನಾಲಜಿ ಅಂತ. ಪ್ರಿಂಟಿಂಗ್ ಟೆಕ್ನಾಲಜಿಗೆ ರಾಜ್ಯದಲ್ಲಿ ಒಂದಿರೋದು ಇನ್ಸ್ಟಿಟ್ಯೂಟು. ನಮ್ಮ ಹುಡುಗರು ಈ ಕೋರ್ಸೇ ಗೊತ್ತಿಲ್ಲ. ಸುಮಾರು 50-60 ಕೋಟಿ ವೆಚ್ಚದಲ್ಲಿ ವರ್ಲ್ಡ್ ಬ್ಯಾಂಕ್ ಫಂಡಿಂದ ಅದ್ಭುತವಾದ ಬಿಲ್ಡಿಂಗ್ ಇದೆ. ಅಲ್ಲಿ ಪ್ರಿಂಟಿಂಗ್ ಕೋರ್ಸ್ ಮಾಡ್ದ ಅಂದರೆ ಡೆಕ್ಕನ್ ಹೆರಾಲ್ಡು, ಕನ್ನಡಪ್ರಭ, ಪ್ರಜಾವಾಣಿ, ಏನು ನ್ಯಾಷನಲ್ ಮೀಡಿಯಾಗಳಿಂದ ಪಬ್ಲಿಷರ್ಸ್ಗಳೆಲ್ಲ ಬಂದು ಹುಡುಗರನ್ನ ಹೈರ್ ಮಾಡೋಕೆ ರೆಡಿ ಇದ್ದಾರೆ. ಬಟ್ ಹುಡುಗರೇ ಇಲ್ಲ. ಬಿಕಾಸ್ ನಮ್ಮ ರಾಜ್ಯದ ಹುಡುಗರಿಗೆ ಅಂಥದ್ದೊಂದು ಕೋರ್ಸ್ ಇದೆ ಅಂತ ಗೊತ್ತಿಲ್ಲ. 90 ಸೀಟ್ಗಳು ಆ ಕಾಲೇಜ್ಗಿದೆ. ಅಲ್ಲಿ ಬರ್ಬೋದು. 3 ವರ್ಷ ಮುಗಿತಂಗೆ ಜಾಬ್ ಗ್ಯಾರಂಟಿ. ಅಷ್ಟು ಅದ್ಭುತವಾದ ಕೋರ್ಸ್ ಇದೆ. ಮೈನಿಂಗ್ ಇದೆ KGF ಅಲ್ಲಿ, ಗಣಿಗಾರಿಕೆ ರಿಲೇಟೆಡ್ ಆದದ್ದು. ಕರ್ನಾಟಕದಲ್ಲಿ ಗಣಿಗಾರಿಕೆ ಬೆಳೀತಾ ಇದೆ, ಆ ಡಿಪ್ಲೊಮೊ ಮಾಡ್ಕೊಂಬರ್ಬೋದು. ಹೀಗೆ ಹೊಸ ಡಿಪ್ಲೊಮೊ, ರೋಬೋಟಿಕ್ಸ್ ಕಡೆ ಹೋಗುವಂಥದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಡೆ ಹೋಗುವಂಥದ್ದು, ಈ ಥರ ಮಾಡ್ಬೋದು. ಅಲ್ಲಿ ಹುಡುಗರು ಕಡಿಮೆ ಇದ್ದಾರೆ, ಜಾಬ್ ಆಪರ್ಚುನಿಟಿ ಜಾಸ್ತಿ ಇದೆ. ನಮ್ಮ ಹುಡುಗರು ಎಲ್ಲರೂ ಹೋಗ್ತಾರೆ ಮೆಕ್ಯಾನಿಕಲ್ಲು, ಸಿವಿಲ್ಲು, CS ಈ ಕಡೆನೇ ಹೋಗ್ತಾ ಇದ್ದೀರಾ. ಇಂಥ ಹೊಸ ಕೋರ್ಸ್ ಕೂಡ ಬನ್ನಿ. ಮತ್ತು ಬೆಂಗಳೂರಿನ ಹಾರ್ಟ್ ಸಿಟಿಯಲ್ಲಿ ಇದೆ, ಇದೇನು ದೊಡ್ಡ ವಿಧಾನಸೌಧ ಪಕ್ಕದಲ್ಲೇ ಇದೆ. ಹಾಸ್ಟೆಲ್ ಫೆಸಿಲಿಟಿ ಕೂಡ ಕೊಡ್ತಾರೆ ಅವರು. SJP ಕಾಲೇಜು ಅಲ್ಲಿ ಸುತ್ತಮುತ್ತ ಎಲ್ಲ ಹಾಸ್ಟೆಲ್ ಫೆಸಿಲಿಟಿ ಇದೆ. ನೀವು ಬೆಂಗಳೂರು ಬರಬೇಕು ಅಂತ ಭಯ ಪಡೋಂಗಿಲ್ಲ. ಬೀದರ್ ಹುಡುಗ ಬಂದು ಬೆಂಗಳೂರಲ್ಲಿ ಕಾಲೇಜ್ ಸೇರ್ಕೋ, ಪಕ್ಕದಲ್ಲೇ ಹಾಸ್ಟೆಲ್ಲು, ಓದ್ಕೊಂಡು 3 ವರ್ಷ ಜಾಬ್ ತಗೋ. ಈ ಅವಕಾಶಗಳು ಸರ್ಕಾರದ ಮಟ್ಟದಲ್ಲಿ ಇದ್ದಾವೆ. ಜೊತೆಗೆ ITIಗಳು, ITIನಲ್ಲಿ ಹಾರ್ಡ್ವೇರು ನೆಟ್ವರ್ಕಿಂಗು, ಸಾಫ್ಟ್ವೇರ್ ನೆಟ್ವರ್ಕಿಂಗು, ಮೇಂಟೆನೆನ್ಸ್ಗಳು, ಡ್ರಾಫ್ಟ್ಸ್ಮನ್ನು, ಮೆಕ್ಯಾನಿಕ್ಕು, ಇಂಟೀರಿಯರ್ ಡೆಕೋರೇಷನ್ನು, ಕಂಪ್ಯೂಟರ್ ಆಪರೇಟರು, ಪ್ರೋಗ್ರಾಮಿಂಗ್ ಅಸಿಸ್ಟೆಂಟು, ಬೇಕರ್ ಅಂಡ್ ಶೀಟ್ ಮೆಟಲ್ ಪ್ಲಂಬಿಂಗು, ಹೀಗೆ ಮೆನಿ ಕೋರ್ಸ್ಗಳಿದ್ದಾವೆ. ಯಾವುದಾದ್ರೂ ಕೋರ್ಸ್ ಮಾಡಿಕೊಂಡು ನೀವು ಆ ಹುಡುಗನಿಗೆ ಫುಡ್ಡಲ್ಲಿ ಇಷ್ಟ ಇದೆ, ಬೇಕರಿ ಹಾಕಬೇಕು, ಬೇಕರಿ ರಿಲೇಟೆಡ್ ಆದ ಕೋರ್ಸೇ ಮಾಡ್ಕೊಂಡು ITIನಲ್ಲಿ ಹೊರಗೆ ಬರ್ತಿದ್ದಂಗೆ ಬೇಕರಿ ಹಾಕಿ ಕೋಟ್ಯಾಧಿಪತಿಗಳಾಗಿರಿ. ಇವತ್ತು ಬೇಕರಿ ಹಾಕಿದಂಥವ್ರು ಬೆಂಗಳೂರಲ್ಲಿ ಸುಮಾರು ಜನ ನೋಡಿದ್ದೀನಿ. ಬೇಕರಿ ಇಟ್ಟಂಥವ್ರು ಕೋಟ್ಯಾಧಿಪತಿಗಳಾಗಿದ್ದಾರೆ. ತುಂಬ ಮಾರ್ಜಿನ್ ಇರುವಂಥ ಬಿಸ್ನೆಸ್ ಅದು. ಹಾಗಾಗಿ ಹುಡುಗ ಮತ್ತು ಮಾರ್ಕೆಟಿಂಗ್ ಸ್ಕಿಲ್ ಕಲಿಬೇಕು. ಬರೀ ಪ್ರೊಡಕ್ಷನ್ ಅಷ್ಟೇ ಅಲ್ಲ, ಎಷ್ಟು ಚೆನ್ನಾಗಿ ಮಾರ್ಕೆಟ್ ಮಾಡ್ತೀರಾ, ಎಷ್ಟು ದೊಡ್ಡ ಮಾರ್ಕೆಟ್ಗೆ ನೀವು ವಸ್ತುಗಳನ್ನ ತಲುಪಿಸ್ತೀರಾ, ಈ ಮಟ್ಟದ ಥಾಟ್ಸ್ಗಳನ್ನ ಹೊಂದ್ಕೊಂಡು ಹುಡುಗರು ಬೆಳೆದ್ರೆ 2 ವರ್ಷ 3 ವರ್ಷಕ್ಕೆ ನೀವು ಒಳ್ಳೆ ಲೈಫಲ್ಲಿ ಸೆಟ್ಲ್ ಆಗ್ತೀರಾ. ದೆನ್ ಪ್ಯಾರಾಮೆಡಿಕಲ್ ಕೋರ್ಸಸ್, ಎಕ್ಸ್ರೇ ಟೆಕ್ನಿಷಿಯನ್ನು, ಡಯಾಲಿಸಿಸ್ ಟೆಕ್ನಿಷಿಯನ್ನು, ನರ್ಸಿಂಗ್ ಅಸಿಸ್ಟೆಂಟು, ಆಪ್ಟಮಾಲಿಕ್ ಟೆಕ್ನಿಷಿಯನ್ನು, ಹೀಗೆ ಮಲ್ಟಿಪಲ್ ಇದೆ ಪ್ಯಾರಾಮೆಡಿಕಲಲ್ಲಿ. ಪ್ಯಾರಾಮೆಡಿಕಲ್ ಮಾಡಿದಾಗ ಈ ನರ್ಸ್ ಅಂತ ಏನು ಕರಿತೀವಿ ಆ ಥರದ ಕೋರ್ಸ್ ಆಗ್ತೀರಾ. ಡಾಕ್ಟರ್ ಆಗೋದಕ್ಕೆ ನೀವು ಹೆಚ್ಚು ಕಡಿಮೆ 7-8 ವರ್ಷ ಕೆಲಸ ಮಾಡಿದ್ರೆ ಇಲ್ಲಿ 2-3 ವರ್ಷಕ್ಕೆ ನೀವು ನರ್ಸಿಂಗ್ ಆಗಿ ನಿಮ್ಮ ಜೊತೆ ಇದ್ದಂಥ ಹುಡುಗರು ಡಾಕ್ಟ್ರಾಗಿ ಬರೋಕ್ಕೂ ಮೊದಲೇ 5-6 ವರ್ಷ ಸಂಬಳ ತೊಗೊಂಡ್ಬಿಟ್ಟಿರ್ತೀರಾ. ಬಿಕಾಸ್ ನಿಮ್ಮ ಲೈಫಿಗೆ ಅನಿವಾರ್ಯತೆ ಇದೆ. ಹಾಗಾಗಿ ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ ಹೋಗ್ಬೋದು. ದೆನ್ ವೊಕೇಶ್ನಲ್ ಕೋರ್ಸಸ್, ಶಾರ್ಟ್ ಟರ್ಮ್ ಕೋರ್ಸಸ್ ಅಂತ ಕರಿತೀವಿ. ಇದು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಭಾರತ ಸರ್ಕಾರದಿದೆ. ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಅಂತ ಇದೆ. ಇವರು ಸಾಫ್ಟ್ವೇರ್ ಡೆವಲಪ್ಮೆಂಟು, ಫ್ಯಾಷನ್ ಡಿಸೈನಿಂಗು, ಡೆಸ್ಕ್ಟಾಪ್ ಪಬ್ಲಿಷಿಂಗು, ಜ್ಯುವೆಲರಿ ಡಿಸೈನಿಂಗು, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಟೂರಿಸಮು ಆ್ಯಂಡ್ ಮೆಡಿಕಲ್ ಇಮೇಜಿಂಗು, ಈ ಥರ ಮಲ್ಟಿಪಲ್ ಕೋರ್ಸ್ಗಳನ್ನು ಕೊಡ್ತಾರೆ. ಈ ಕೋರ್ಸ್ಗಳನ್ನ ಮಾಡಿಕೊಂಡ್ರೆ ಸಾಕು, ನೀವು ಜಾಬನ್ನು ತೊಗೋಬೋದು. ರೀಸೆಂಟ್ಲಿ ಇನ್ಫೋಸಿಸ್ನವ್ರು ಹೇಳ್ತಾರೆ, ನಮಗೆ BE ಆದವರೇ ಬೇಕಂತ ಏನಿಲ್ಲ, ನಮಗೆ BCA MCA ಮಾಡ್ಕೊಂಡವರು ಒಂದಿಷ್ಟು ಈ ಶಾರ್ಟ್ ಟರ್ಮ್ ಕೋರ್ಸ್ಗಳು ಮಾಡ್ಕೊಂಬಂದರೆ ನಾವು ಈಕ್ವಲ್ ಸ್ಯಾಲ್ರಿ ಜೊತೆ ಜಾಬ್ ಕೊಡ್ತೀವಿ ಅಂತ. ಹಾಗಾಗಿ ಇವತ್ತು ನಿಮ್ಮ ಸರ್ಟಿಫಿಕೇಟ್ ಇಂಪಾರ್ಟೆಂಟೇ, ಸರ್ಟಿಫಿಕೇಟ್ ಜೊತೆಗೆ ಸ್ಕಿಲ್ ಕೂಡ ಇಂಪಾರ್ಟೆಂಟ್ ಅನ್ನೋದು ನೀವು ತಿಳ್ಕೊಂಡಿರ್ಬೇಕು. ಜೊತೆಗೆ ನಾನು ಕೆಲವೊಂದು ಟಿಪ್ಸ್ಗಳನ್ನ ಕೊಡೋದಂದರೆ, ಈಗಿನ ಹುಡುಗರು SSLC ಆದ ನಂತರ ಏನು ಮೊಬೈಲ್ ಹಿಡ್ಕೊಂಡು ಅದರಲ್ಲೇ ಜೀವನ ಕಳೀತಾ ಇದ್ದೀರಾ. ಮೊಬೈಲು ನಿಮಗೆ ಡಿಸ್ಟ್ರ್ಯಾಕ್ಟ್ ಮಾಡ್ತಾಯಿದೆ, ಡಿಸ್ಟ್ರಾಕ್ಷನ್ ಬೇಡ.
ಇನ್ನೊಂದು 2-3 ವರ್ಷ ನೀವು ಪಾಲನೆ ಮಾಡ್ಕೊಳ್ರಿ. ಇಷ್ಟು ವರ್ಷ ಏನು ಸೀರಿಯಸ್ನೆಸ್ ಇದ್ರಿ, ಅಪ್ಪ ಅಮ್ಮನ ಕೈಲಿ, ಟೀಚರ್ಸ್ ಕೈಲಿ ಕಂಟ್ರೋಲ್ ಇದ್ರಿ, ಆ ಥರ ಕಂಟ್ರೋಲಲ್ಲಿ ನಿಮಗೆ ನೀವೇ ಸೆಲ್ಫ್ ಹಾಕ್ಕೊಳ್ಳಿ. ಈಗ ಹಾಕ್ಕೊಂಡು ಒಂದಿಷ್ಟು ಸಾಫ್ಟ್ ಸ್ಕಿಲ್ಸ್ಗಳು, ಕಮ್ಯುನಿಕೇಷನ್ ಸ್ಕಿಲ್ಲು, ಇಂಟರ್ಪರ್ಸನಲ್ ಸ್ಕಿಲ್ಗಳು, ಹೊಸ ಲ್ಯಾಂಗ್ವೇಜು, ಇಂಗ್ಲೀಷ್ ಕಲಿಯುವಂಥದ್ದು, ಹಿಂದಿ ಕಲಿಯುವಂಥದ್ದು, ಹ್ಯಾಬಿಟ್ ಆಫ್ ರೀಡಿಂಗ್, ಅಭ್ಯಾಸ, ಓದುವ ಅಭ್ಯಾಸ ಬೆಳೆಸ್ಕೊಳ್ಳೋಂಥದ್ದು, ಕೆಲವೊಂದು ಅತ್ಯುತ್ತಮ ಹವ್ಯಾಸಗಳನ್ನು ಬೆಳೆಸ್ಕೊಂಡ್ರಿ ಅಂದರೆ ನಿಮಗೆ 20 ವರ್ಷ ಆಗೋಷ್ಟೊತ್ತಿಗೆ ಕರ್ದು ಜಾಬ್ ಕೊಡ್ತಾರೆ. ಇಂಡಿಯಾದ ಪ್ರಾಬ್ಲಮ್ಮು ನಿರುದ್ಯೋಗ ಅಲ್ಲ, ಉದ್ಯೋಗಕ್ಕೆ ಬೇಕಾದವ್ರು ಸಿಗ್ತಾ ಇಲ್ಲ. ಅಬ್ದುಲ್ ಕಲಾಂ ಅವರು ಭಾಳ ಹಿಂದೆ ಹೇಳಿದ್ದಾರೆ, ಅನ್ಎಂಪ್ಲಾಯ್ಮೆಂಟ್ ಇಸ್ ನಾಟ್ ಪ್ರಾಬ್ಲಮ್ ಆಫ್ ಇಂಡಿಯಾ, ಎಂಪ್ಲಾಯಬಿಲಿಟಿ ಅಂತ. ಉದ್ಯೋಗಕ್ಕೆ ಬೇಕಾದ ಅರ್ಹತೆ ಇರೋರು ಸಿಗ್ತಾ ಇಲ್ಲ ಅಂತ. ಆ ಸ್ಕಿಲ್ ಬೆಳೆಸ್ಕೊಂಡ್ರಿ ಅಂದರೆ ನಿಮಗೆ ಬೇಕಾದಷ್ಟು ಅವಕಾಶಗಳು ಹುಡ್ಕೊಂಡು ಬರ್ತವೆ. ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಕಡೆಯೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು. ಈಗೇನು ಚಿಕ್ಕ ಮಕ್ಕಳಲ್ಲ, 16 ವರ್ಷ ಆಗಿದೆ, ದಿನಕ್ಕೆ 1 or 2 hour ಅದೇನು ಗೇಮ್ ಆಡೋದಕ್ಕೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಟೈಮ್ ಕಳೆಯೋ ಬದಲು ಮ್ಯಾಗ್ಝಿನ್ ಓದೋದಕ್ಕೋ, ನ್ಯೂಸ್ ಪೇಪರ್ ಓದೋದಕ್ಕೋ, ಯೂಟ್ಯೂಬಲ್ಲಿ ಯಾವ್ದಾದ್ರು ಅತ್ಯುತ್ತಮವಾದ ಕ್ಲಾಸ್ ಕೇಳೋದಕ್ಕೋ, ಬೆಸ್ಟ್ ಟೀಮ್ ಸತ್ಸಂಗ ಅಂತ ಕರಿತೀವಿ. ಸತ್ಸಂಗ ಅಂದರೆ ಏನು, ಅದು ಸ್ಪಿರಿಚುವಲ್ ಕಾನ್ಸೆಪ್ಟ್ ಅಲ್ಲ. ನಿಮ್ಮ ಥಾಟ್ ಮತ್ತು ಅವನ ಥಾಟ್ ಒಂದೇ ಥರ ಇರಬೇಕು. ನೀನು UPSC ಮಾಡ್ತೀನಿ, ಗೌರ್ಮೆಂಟ್ ಜಾಬ್ ತಗೋತೀನಿ ಅಂತ ಇದ್ದೀರಾ, ಇನ್ನೊಬ್ಬ ಅವನು ಫಿಲಮ್ ನೋಡಬೇಕು, KGF 2 ನೋಡಬೇಕು, ಸರ್ಕಾರಿ ವರಿಪಾಟು ನೋಡಬೇಕು, ಹಿಂಗೆ ಹೇಳ್ತಾ ಇದ್ದಾನೆ ಅಂತಂದರೆ ದಟ್ಸ್ ನಾಟ್ ಸತ್ಸಂಗ. ನಿನ್ನ ಯೋಚನೆಗಳು, ನಿನ್ನ ಜೊತೆಯಲ್ಲಿರೋ ಯೋಚನೆಗಳು ಒಂದೇ ಇದ್ಬಿಟ್ರಿ ಅಂದರೆ ಬಂಪರ್, ಅದು ಬೇಗ ಸಕ್ಸಸ್ ಬರುತ್ತೆ. ಆ ಥರ ಸತ್ಸಂಗದ ಅಭ್ಯಾಸ ಬೆಳೆಸ್ಕೊಳ್ಳಿ. ಸ್ವಲ್ಪ ಫಿಟ್ನೆಸ್ಸು, ಹುಡುಗರು ಏನೇನೋ ತಿನ್ಕೊಂಡು ಗುಟ್ಕಾ ಸಿಗರೇಟ್ಗೆಲ್ಲ ಅಡಿಕ್ಟ್ ಆಗ್ತೀರಾ PU ಹಂತಕ್ಕೆ ಬಂದಾಗ, ಅದನ್ನೆಲ್ಲ ಬಿಟ್ಟು ಫಿಸಿಕಲ್ ಫಿಟ್ನೆಸ್ ಕಡೆ, ಸ್ಟ್ರಾಂಗ್ ಆಗಿರೋದ್ರ ಕಡೆ ಗಮನ ಕೊಟ್ರಿ ಅಂದರೆ 20 ವರ್ಷಕ್ಕೆಲ್ಲ ಒಳ್ಳೆ ಜಾಬ್ಗಳಿಗೆ ರೀಚ್ ಆಗ್ಬೋದು. 21 ಇಯರ್ಗೆ UPSC ಕ್ಲಿಯರ್ ಮಾಡಿ IAS IPS ಆಗ್ತಾಯಿದ್ದಾರೆ ಹುಡುಗರು. ನಮ್ಮ ಹುಡುಗರು ಯಾಕೆ ಆಗಬಾರ್ದು ನೀವು? ದಟ್ಸ್ ವೇ ಈ ಕಡೆ ಕೂಡ ಫೋಕಸ್ ಮಾಡಿ. ದೆನ್ ಲಾಸ್ಟ್ ವರ್ಡ್ ಏನು ಅಂತಂದರೆ, ಇಫ್ ಯು ವಾಂಟ್ ಟು ಫ್ಲೈ ವಿತ್ ದ ಈಗಲ್ಸ್, ಡೋಂಟ್ ಸ್ವಿಮ್ ವಿತ್ ದ ಡಕ್ಸ್ ಅಂತ ಹೇಳ್ತೀವಿ. ಹದ್ದಿನಂತೆ ಹಾರಬೇಕು ಅಂತ ನೀವು ಬಯಸಿದ್ದೀರಿ ಅಂದರೆ ಈ ಡಕ್ಸ್ಗಳು, ಹಂಸಗಳ ಸವಾಸ ಮಾಡಬಾರ್ದು. ಅಥವಾ ಆಪೋಸಿಟ್ ಮಾಡ್ಕೊಳ್ಳೋಣ, ವೈಸ್ ವರ್ಸ, ಹಂಸಗಳಂತೆ ಇರಬೇಕು ಅಂತ ನೀವು ಬಯಸಿದರೆ ಹದ್ದಿನ ಸವಾಸ ಮಾಡಬೇಡ್ರಿ. ಎರಡೂ ತಪ್ಪೇ ಇದು. ಅಂದರೆ ಹದ್ದು ಅಂದರೆ ಮೇಲೆ ಹಾರ್ತಾ ಇದ್ದು ದೊಡ್ಡದು ಅಂತಲ್ಲ. ನೀವು ಈಜುವುದನ್ನು ಕಲಿಬೇಕು ಅಂತ ಇದ್ದಾಗ ಹದ್ದಿನ ಸವಾಸ ಬೇಡ, ಹಾರುವುದನ್ನು ಕಲಿಬೇಕು ಅಂತ ಇದ್ದಾಗ ಡಕ್ಸ್ಗಳ ಸವಾಸ ಬೇಡ. ನೀವು ಏನು ಮಾಡ್ತಿರೋ ಅದೇ ಆ್ಯಟಿಟ್ಯೂಡ್ನಲ್ಲಿ ನೀವು ಹೋಗ್ತಾ ಇದ್ರಿ ಅಂದರೆ ಸಕ್ಸಸ್ ಮಾಡ್ತೀರಾ. ಅದು ಬಿಟ್ಕೊಂಡು ನೀವು PC ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಇದ್ದೀರಾ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಮೊಬೈಲ್ನಲ್ಲಿ ದಿನಗಟ್ಟಲೆ ಟೈಮ್ ಕಳೀತಿದ್ದೀರಾ, ಹೌ ಕ್ಯಾನ್ ಯು ಬಿಕಮ್ PC? ದಟ್ಸ್ ವೈ ನೀವು ಏನು ಆಗಬೇಕು ಅಂದ್ಕೊಂಡಿದ್ದೀರಾ ಅದ್ರ ಕಡೆ ವರ್ಕೌಟ್ ಮಾಡಿರಿ. ಡೋಂಟ್ ಸ್ವಿಮ್ ವಿತ್ ಡಕ್ಸ್ ಅಂತ ಅಂದರೆ ಆ ಹಂಸಗಳನ್ನ ಕೀಳಕ್ಕೆ ಕಾಣ್ತೀವಿ ಅಂತಲ್ಲ, ನೀವು ಏನು ಮಾಡಬೇಕು ಅಂತಿದ್ದೀರಾ ಆ ನಿಟ್ಟಿನಲ್ಲಿ ನೀವು ಹೋಗುವಂಥ ಪ್ರಯತ್ನ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗತ್ತೆ. ಇನ್ನು 4-5-6 ವರ್ಷಗಳಲ್ಲಿ ಒಳ್ಳೊಳ್ಳೆ ಜಾಬ್ಗಳಲ್ಲಿ ಸೆಟ್ಲಾಗಿ, ಒಳ್ಳೊಳ್ಳೆ ಕಂಪನಿಗಳಲ್ಲಿ CEOಗಳಾಗಿರ್ತೀರಾ, ಒಳ್ಳೊಳ್ಳೆ ಗೌರ್ಮೆಂಟ್ ಪೊಸಿಷನ್ಗಳಲ್ಲಿ ಇರ್ತೀರಾ ಅಂದರೆ ನಮಗೆ ತುಂಬ ಸಂತೋಷ. ಅದಕ್ಕೋಸ್ಕರ ನಾನೊಂದಿಷ್ಟು ಕಂಟೆಂಟ್ ರೆಡಿ ಮಾಡ್ಕೊಂಡು ಮಾತಾಡಿದ್ದೀನಿ. ಏನಾದರೂ ತಪ್ಪಾಗಿದ್ದರೆ, ಯಾರಿಗಾದ್ರೂ ಹರ್ಟ್ ಮಾಡಿದರೆ ದಯವಿಟ್ಟು ಬೇಜಾರಾಗಬೇಡಿ. ರೈಟ್ ಮಾರ್ಗದರ್ಶನವನ್ನು ಮಕ್ಕಳಿಗೆ ಮಾಡಿ, ಆ ಮಕ್ಕಳೆಲ್ಲ ಗೆದ್ದು ಒಳ್ಳೆ ಸಾಧಕರಾಗಲಿ. ವಿಶ್ ಯು ಗುಡ್ ಲಕ್. ಅವರ ಪೇರೆಂಟ್ಸ್ಗಳಿಗೂ ಕೂಡ ಶುಭ ಹಾರೈಕೆಗಳು. ನಮಸ್ಕಾರ.